ಇಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಂದನೆ ಸ್ವಾಮಿ. ಕರ್ತನೇ, ಈ ಒಂದು ಉಪವಾಸ ದಿನದಲ್ಲಿ ಈ ರೀತಿಯಾಗಿ ನಿನ್ನ ಸನ್ನಿಧಿಗೆ ಬರಲಿಕ್ಕಾಗುವಂತೆ ಈ ಕೃಪೆ ಮಾಡಿದಕ್ಕೆ ಸ್ತೋತ್ರ. ಈ ನಿಧನಲ್ಲಿಪ್ಪ ನಾವು ನಿನ್ನನ್ನು ಪ್ರಾರ್ಥನೆ ಮುಖಾಂತರ, ಆರಾಧನೆ ಮುಖಾಂತರ, ಹಾಡುಗಳ ಮುಖಾಂತರ ಘನಪಡಿಸಿದ್ದೀವಿ. ಸ್ವಲ್ಪ ಸಮಯ ವಾಕ್ಯ ಭಾಗ ಹೋಗುತ್ತಿರುವಾಗ ದೇವರಾತ್ಮನೇ ಅಪ್ಪ, ನೀವು ನನ್ನೊಟ್ಟಿಗಿದ್ದು ಅಪ್ಪ, ನೀವು ಮಾತನಾಡುವಾಗ ನಾನು ಮತ್ತು ಕೇಳುವಂಥ ನಿನ್ನ ಮಕ್ಕಳೆಲ್ಲರೂ ಶ್ರದ್ಧೆಯಿಂದ ಕೇಳಿ ಈ ವಾಕ್ಯಗಳ ಗೂಢಾರ್ಥಗಳನ್ನು ತಿಳ್ಕೊಂಡು ಅಪ್ಪ, ನಮ್ಮಲ್ಲಿ ಏನೇ ಲೋಪದೋಷಗಳಿದ್ದರೆ ಸರಿಪಡಿಸ್ಕೊಂಡ ರೀತಿಯಲ್ಲಿ ಒಬ್ಬೊಬ್ಬರ ಹೃದಯದಲ್ಲಿ ನೀವು ಕಾರ್ಯ ಮಾಡಿ ನಿಮ್ಮ ಮಾತುಗಳ ಮುಖಾಂತರ ನಮ್ಮನ್ನು ಎಚ್ಚರಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್ ಆಮೇನ್. ದೇವ್ರ ನಾಮ ಸ್ತೋತ್ರವಾಗಲಿ. ಮೀಟ್ ಮಾಡಿಕೊಳ್ರಿ ಎಲ್ಲನೂ. ದೇವ್ರ ನಾಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ಇವತ್ತಿನ ವಾಕ್ಯಾಂಶ, ಮಾಡಿದ ಪಾಪ ಸುಮ್ಮನೆ ಹೋಗೋದು. ಮಾಡಿದ ಪಾಪ ಸುಮ್ಮನೆ ಹೋಗೋದು. ನಾವು 2 ಸಮುವೇಲ 11ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ಏನು ಬರ್ದಿದೆ ಅಂದರೆ, ದಾವೀದನು ಆಕೆಯನ್ನು ತನ್ನ ಮನೆಗೆ ಕರೆತರಿಸಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡನು. ಆಕೆ ಅವನಿಂದ ಒಬ್ಬ ಮಗನನ್ನು ಹೆತ್ತಳು. ದಾವೀದನ ಈ ಕೃತ್ಯವು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದಾಗಿತ್ತು. ದಾವೀದನ ಈ ಕೃತ್ಯವು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದಾಗಿತ್ತು ಎಂಬುದಾಗಿ ನೋಡ್ತೇವೆ. ಇಲ್ಲಿ ದೇವರ ದೃಷ್ಟಿಯಲ್ಲಿ ದಾವೀದನು ಯಾವ ಪಾಪ ಮಾಡಿದನು, ಯಾವ ಪಾಪ ದೇವರ ದೃಷ್ಟಿಯಲ್ಲಿ ಕೆಟ್ಟದಾಗಿತ್ತು ಅಂತ ನಾವು ನೋಡುವಾಗ, ದಾವೀದನು ಬಾಲ್ಯದಿಂದಲೂ ದೇವರ ಭಕ್ತನು, ದೇವರಲ್ಲಿ ಬೆಳ್ಕೊಂಡು ಬಂದಿರೋನು, ದೇವರಿಗಾಗಿ ಜೀವಿಸುವಂಥವನು. ಪ್ರಿಯರೇ, ಆತನು ಬಾಲ್ಯದಿಂದಲೂ ತನ್ನ ತಾತ ಅಜ್ಜಿ ಅವ್ರ ಮುಖಾಂತರ ದೇವರ ಮಾತಲ್ಲಿ ಕೇಳಿ ಕಾಡಲ್ಲಿ ಕುರಿ ಮೇಯಿಸ್ತಾ ಇದ್ದರು, ದೇವರೊಟ್ಟಿಗೆ ಬೆಳೆದು ಬಂದಂಥವನು. ಮತ್ತು ಅನೇಕ ಸಮಸ್ಯೆಗಳು ಬಂದರೂ ದೇವರನ್ನು ಬಿಡದೆ ಯಥಾರ್ಥವಾಗಿ ಜೀವಿಸಿದಂಥ ವ್ಯಕ್ತಿ. ಆದರೆ ತನ್ನ ಜೀವಿತದಲ್ಲಿ ಒಂದು ಸಾರಿ ಒಂದು ಸ್ತ್ರೀಯಲ್ಲಿ ಪಾಪ ಮಾಡುವಂಥ ಅವಕಾಶ ಅವನಿಗೆ ಬಂದುಬಿಡ್ತದೆ. ಅವಕಾಶ ಅಂದರೆ ತಾನು ಮಾಡಿಕೊಳ್ಳುವಂಥ ಆ ಕಾರ್ಯ ಯಾವ ರೀತಿ ಅಂದರೆ, ಅವನು ರಾಜನಾಗಿರ್ತಾನೆ. ರಾಜನ ಸಂದರ್ಭದಲ್ಲಿ ಆ ಯುದ್ಧ ನಡೀತಾ ಇರ್ತದೆ. ಆ ಸೈನಿಕರನ್ನ ಎಲ್ಲರನ್ನು ಯುದ್ಧಕ್ಕೆ ಕಳಿಸಿ ಅಲ್ಲಿ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಇವನು ಮನೆಯಲ್ಲಿರ್ತಾನೆ. ಮನೆಯಲ್ಲಿದ್ದಾಗ ಮಧ್ಯಾಹ್ನ ಊಟವಾದ ಮೇಲೆ ಅವನು ಮಲಗಿ ಸಂಜೆ ಸಮಯದಲ್ಲಿ ಒಂದು ಸುಮಾರು 3-4 ಗಂಟೆಯಲ್ಲಿ ಎದ್ದು ಮಹಡಿ ಮೇಲೆ ತಿರುಗಾಡ್ತಾ ಇರ್ತಾನೆ. ಮಹಡಿ ಮೇಲೆ ತಿರುಗಾಡುವಂಥ ಸಂದರ್ಭದಲ್ಲಿ ಆ ದೂರದಲ್ಲಿ ಒಂದು ಹೆಣ್ಣು ತನ್ನ ಮನೆಯಲ್ಲಿ ಸ್ನಾನ ಮಾಡೋದು ನೋಡ್ತಾನೆ. ಅಂದರೆ ಮನೆ ಕಾಂಪೌಂಡಲ್ಲಿ, ಈಗಿನ ಕಾಲದಲ್ಲಿ ಮನೆ ಒಳಗಡೆನೆ ಏನೋ ಸ್ನಾನದ ರೂಮುಗಳು ಎಲ್ಲ ಇಟ್ಕೊಂಡಿರ್ತಾರೆ. ಆಗಿನ ಕಾಲದಲ್ಲಿ ಮನೆ ಹೊರಗಡೆ ಅಥವಾ ಕಾಂಪೌಂಡಲ್ಲಿ ಒಂದು ಸ್ನಾನದ ಕೊಠಡಿಗಳು ಮಾಡ್ಕೊಳ್ತಾ ಇದ್ರು. ಮತ್ತು ಮೇಲ್ಛಾವಣಿಗೆ ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗಳು ಅಲ್ಲಿ ಸ್ನಾನ ಮಾಡೋದನ್ನು ದಾವೀದನು ದೂರದಿಂದ ನೋಡ್ತಾನೆ. ನೋಡುವಾಗ ಆಕೆ ತುಂಬ ಸುಂದರವಾಗಿರ್ತಾಳೆ, ಅಂದವಾಗಿರ್ತಾಳೆ, ಬೆಳ್ಳಗೆ ಇರ್ತಾಳೆ. ಅದನ್ನು ನೋಡಿ ಆ ದಾವೀದನ ಕಣ್ಣುಗಳು ಏನು ಮಾಡ್ತಾರೆ, ಆಕೆಯನ್ನು ಮೋಹಿಸಿ ಆಕೆಯನ್ನು ಮನೆಗೆ ಕರೆಸ್ಕೊಳ್ತಾನೆ. ಆ ಮನೆಗೆ ಕರೆಸ್ಕೊಂಡು ಏನು ಮಾಡ್ತಾನೆ, ಆಕೆ ಬಂದು ಆಗ್ತಾನೆ ಆ ತಿಂಗಳದೇನು ಆ ಮೆನ್ಷನ್ ಒಂದು ಸ್ಥಾನ ಇರುತ್ತೋ ಆ ಸ್ಥಾನ ಮುಗಿಸ್ಕೊಂಡು, ಋತು ಸ್ಥಾನ ಮುಗಿಸ್ಕೊಂಡು ಆಕೆ ಸ್ನಾನ ಮಾಡುವಾಗ ಇವ್ರು ನೋಡಿ ಆಕೆಯನ್ನು ಕರೆಸ್ಕೊಳ್ಳುವಾಗ ಏನು ಮಾಡ್ತಾಳೆ, ಆಕೆ ಮನೆಗೆ ಬಂದಾಗ ಆಕೆ ಒಟ್ಟಿಗೆ ಕೂಡಿ ಆಕೆಯನ್ನು ಏನು ಮಾಡ್ತಾನೆ, ಒಂದಾಗ್ಬಿಡ್ತಾನೆ. ಸರಿ, ಆ ಕಾರ್ಯ ಮುಗಿಸಿ ಆಕೆ ಮನೆಗೆ ಹೋಗ್ಬಿಡ್ತಾಳೆ. ಮನೆಗೆ ಹೋದ ನಂತರ 3 ತಿಂಗಳ ನಂತರ ಆಕೆ ಒಂದು ದೂರು ಕಳಿಸ್ತಾಳೆ. ಏನಂತಂದರೆ, ನಾನು ಬಸ್ರಿ ಆಗಿದ್ದೀನಿ, ಅದರಲ್ಲಿ ನನ್ನ ಯಜಮಾನ ನಿಮ್ಮ ಸೈನ್ಯದಲ್ಲೇ ಯುದ್ಧ ಮಾಡಕ್ಕೆ ಹೋಗಿದ್ದಾನೆ, ಸೈನಿಕನಾಗಿದ್ದಾನೆ. ಆದ್ದರಿಂದ ನನ್ನ ಯಜಮಾನ ಇಲ್ಲ, ಈಗ ವಾಪಸ್ ಬರುವಾಗ ನಾನು ಬಸ್ರಿ ಆಗಿದ್ರೆ ಇದು ಹೇಗಾಯಿತು ಅಂದರೆ ನಾನು ಏನು ಹೇಳಲಿ ಅಂತ ಹೇಳುವಾಗ
ಸರಿ, ದಾವೀದನು ಒಂದು ಕೆಲಸ ಮಾಡ್ತಾನೆ. ಏನು ಕೆಲಸ ಅಂದರೆ, ಆಕೆ ಯಜಮಾನನ ಆ ಸೈನ್ಯದಿಂದ ವಾಪಸ್ ಕರೆಸ್ಕೊಳ್ತಾನೆ. ವಾಪಸ್ ಕರೆಸ್ಕೊಂಡು ಏನೋ ಅಲ್ಲಿ ಯುದ್ಧ ಹೇಗೆ ನಡೀತದೆ, ಅಲ್ಲಿನ ಏನು ಕಷ್ಟ ಸುಖಗಳು, ಅಲ್ಲಿ ಏನು ವಿಚಾರ ನಡೀತದೆ ಅಂತೆಲ್ಲ ತಿಳ್ಕೊಳ್ತಾನೆ. ತಿಳ್ಕೊಂಡಾದ ನಂತರ ಅವ್ರೇನು ಮಾಡ್ತಾರೆ ಅಂದರೆ, ಸರಿ ಆಯಿತು, ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದೀಯಾ, ಕೈಕಾಲುಗಳು ತೊಳ್ಕೊ, ಮನೆಗೆ ಹೋಗಿ ಇವತ್ತು ನಿನ್ನ ಮನೆಯಲ್ಲಿದ್ದು ನಾಳೆ ಹೋಗಿವಂತೆ ಅಂತ ಹೇಳಿ ಕಳಿಸ್ತಾನೆ. ಸರಿ, ಅವನು ಕೈಕಾಲನ್ನು ತೊಳ್ಕೊಳ್ತಾನೆ. ರಾಜ ತಿನ್ನುವಂಥ ಭೋಜನ ಪದಾರ್ಥಗಳು ಅಲ್ಲೇ ಕಳಿಸ್ಕೊಡ್ತಾನೆ. ಆದ್ರೆ ಅವನೇನು ಮಾಡ್ತಾನೆ ಅಂದರೆ, ಕೈಕಾಲನ್ನು ತೊಳ್ಕೊಂಡು ಆ ಊಟ ಮಾಡಿ ಅವನ ಮನೆಗೆ ಹೋಗೋದಿಲ್ಲ. ಅಲ್ಲೇ ಅರಮನೆಯಲ್ಲೇ ಸೈನಿಕರು ಎಲ್ಲ ಹಾಳುಗಳು ಮಲ್ಕುವಂಥ ಸ್ಥಳದಲ್ಲಿ ಹೋಗಿ ಮಲ್ಕೊಂಡು ಬಿಡ್ತಾರೆ. ಸರಿ, ಬೆಳಗ್ಗೆ ವಿಚಾರಿಸುವಾಗ ಅವನು ಮನೆಗೆ ಹೋಗಿರಲ್ಲ. ಮನೆಗೆ ಹೋಗದೆ ಇದ್ದ ಕಾರಣ ಏನು ಮಾಡ್ತಾನೆ, ಮತ್ತೆ ಕರೆಸ್ತಾನೆ. ಯಾಕೆ ನೀನು ಮನೆಗೆ ಹೋಗಿಲ್ಲ, ಯಾಕೆ ನೀನು ಮನೆಗೆ ಹೋಗಿಲ್ಲ, ಆ ದೂರದಿಂದ ನಡ್ಕೊಂಡು ಬಂದಿದೆಯಲ್ಲ, ಹೋಗಿರಿ, ನೀನು ಮನೆಗೆ ಹೋಗಿ ಮಲಗ್ಬೋಗಿತ್ತಲ್ಲ, ಹೆಂಡತಿ ನೋಡ್ಬೋದಾಗಿತ್ತಲ್ಲ ಅಂದರೆ ಅವನು ಒಂದು ಮಾತು ಹೇಳ್ತಾನೆ. 11ನೇ ಅಧ್ಯಾಯ 11ನೇ ವಚನದಲ್ಲಿ ಏನು ಹೇಳ್ತಾನಂದ್ರೆ, 2 ಸಮುವೇಲ 11ನೇ ಅಧ್ಯಾಯ 11ನೇ ವಚನದಲ್ಲಿ, ಅದಕ್ಕೆ ಉರಿಯನು ಒಡಂಬಡಿಕೆಯ ಮಂಜೂಷು ಇಸ್ರಾಯೇಲ್ಯರು ಯಹೂದ್ಯರು ಗುಡಾರಗಳಲ್ಲಿ ವಾಸವಾಗಿದ್ದಾರೆ. ನನ್ನ ಒಡೆಯನಾದ ಯೋಬನು ಅವನ ಸೈನಿಕರು ಬಯಲಿನಲ್ಲಿ ಪಾಳೆ ಮಾಡಿಕೊಂಡಿದ್ದಾರೆ. ಈಗಿರುವಲ್ಲಿ ನಾನು ನನ್ನ ಮನೆಗೆ ಹೋಗಿ ಉಂಡು ಕುಡಿದು ಪತ್ನಿಯೊಡನೆ ಮಡಿಕೊಳ್ಳುವುದು ಹೇಗೆ? ನಿನ್ನಾಣೆ, ನಿನ್ನ ಜೀವದ ಆಣೆ, ನಾನು ಇಂಥದ್ದನ್ನು ಮಾಡುವುದೇ ಇಲ್ಲೊಂದು ಉತ್ತರ ಕೊಟ್ಟನು. ನೋಡ್ರಿ, ಒಬ್ಬ ಸೈನಿಕನು ಸಾಧಾರಣ ಸೈನಿಕನಾದರೂ ಅವನಲ್ಲಿ ದೇವ ಭಯ, ದೇಶಭಕ್ತಿ ಮತ್ತು ತನ್ನ ಜೊತೆಯಲ್ಲಿರುವಂಥ ಸೇನಾಧಿಪತಿಗಳು, ಹಿರಿಯರು ಅವರೆಲ್ಲ ಇರುವಾಗ, ಅಲ್ಲಿ ಯುದ್ಧ ನಡೆಯುವಾಗ ನಾನು ಹೇಗೆ ನನ್ನ ಮನೆಯಲ್ಲಿ ಹೋಗಿ ಉಂಡು ಕುಡಿದು ನನ್ನ ಹೆಂಡತಿಯಲ್ಲಿ ಸಂಸಾರ ಮಾಡಲಿ? ಅಂದರೆ ಆ ಕಾಲದಲ್ಲಿ ಆಗಲಿ ಈ ಕಾಲದಲ್ಲಾಗಲಿ ಒಂದು ನಿಯಮ ಇದೆ. ಯುದ್ಧ ಮಾಡುವಂಥ ಸಂದರ್ಭದಲ್ಲಿ, ಯುದ್ಧದ ಸಮಯದಲ್ಲಿ ಯಾವ ಪುರುಷನು ತನ್ನ ಸ್ತ್ರೀಯರೊಟ್ಟಿಗೆ ಸಂಘ ಮಾಡಬಾರ್ದು, ಶಾರೀರಿಕ ಒಂದು ಲೈಂಗಿಕ ಕಾರ್ಯಗಳಲ್ಲಿ ತೊಡಗಬಾರ್ದು. ಯಾಕಂದ್ರೆ ಯುದ್ಧ ಮಾಡುವಾಗ ಪರಿಶುದ್ಧರಾಗಿ ಯಥಾರ್ಥವಾಗಿ ದೇಶಕ್ಕಾಗಿ ಹೋರಾಡಬೇಕು, ದೇಶದ ಪ್ರಜೆಗಳಿಗಾಗಿ ಹೋರಾಡಬೇಕು ಅಂತ ಒಂದು ನಿಯಮ ಇರ್ತದೆ. ಅಂತ ಸಂದರ್ಭದಲ್ಲಿ ಅವನು ಏನು ಹೇಳ್ತಾ ಇದ್ದಾನೆ ಅಂದರೆ, ಒಡಂಬಡಿಕೆ ಮಂಜೂಷು ಇಸ್ರಾಯೇಲ್ ಯಹೂದ್ಯರು ಗುಡಾರಗಳಲ್ಲಿ ವಾಸವಾಗಿದ್ದಾರೆ. ಅಂದರೆ ಟೆಂಟ್ಗಳು ಹಾಕೊಂಡು ಅಲ್ಲಿ ವಾಸ ಮಾಡ್ತಾರೆ. ದೇವರ ಮಂಜೂಷ ಅಲ್ಲಿ ಇದೆ, ಇಸ್ರಾಯೇಲ್ಯರಿದ್ದಾರೆ, ಯಹೂದ್ಯರಿದ್ದಾರೆ. ಅಷ್ಟೇ ಅಲ್ಲದೆ ಯೋಬನು ಅಂದರೆ ಆ ಸೇನೆಗಳಿಗೆ ಒಡೆಯನಾಗಿರುವಂಥವನು, ಅಂದರೆ ದಾವೀದನ ಅಕ್ಕನ ಮಗನವನು, ದಾವೀದನಿಗೆ ಅಕ್ಕನ ಮಗನು, ಸ್ವಂತ ಅಕ್ಕನ ಮಗನು. ಯೋಬನು ಕೂಡ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪಾಳೆ ಬೈಲಲ್ಲಿ ಸೇವಕರೆಲ್ಲ ಆ ಯುದ್ಧದ ಭೂಮಿಯಲ್ಲಿ ಪಾಳೆ ಮಾಡಿಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ನಾನಿಲ್ಲಿ ತಿಂದು ಕುಡಿದು ಹೋಗಿ ನಾನು ಹೆಂಡತಿಯಲ್ಲಿ ಹೇಗೆ ಮಲಗಲಿ, ಹೇಗೆ ಸಂಸಾರ ಮಾಡಲಿ? ನಿನ್ನಾಣೆ, ನಿನ್ನ ಜೀವದಾಣೆ ಅಂತ ದಾವೀದನ ಮೇಲೆ ಹಾಣಿಕೆ, ನಾನಿಂಥ ದುಷ್ಕೃತ್ಯ ಮಾಡೋದಿಲ್ಲ, ನಾನಿಂಥ ದುಷ್ಕೃತ್ಯ ಮಾಡಲ್ಲ ಅಂತೇಳಿ ಆ ಒಕ್ಕ ಭಕ್ತನು, ಸೈನಿಕರಾದರೂ ದೇವರ ಒಂದು ಭಯಭಕ್ತಿ ಉಳ್ಳಂತವನು, ದೇವರ ಒಂದು ನಿಯಮಗಳು ಪಾಲಿಸುವಂತ ಹೇಳುವಾಗ ದಾವೀದನೇನು ಮಾಡ್ತಾರೆ, ಸರ್ ಆಯ್ತು ಇರು, ಇವತ್ತು ನೀರು ಅಂತೇಳಿ ಅವತ್ತು ರಾತ್ರಿ ಅವನು ಚೆನ್ನಾಗಿ ಕುಡಿಸಿ ಅಮಲೇರಿಸಿ, ಇವತ್ತಾದ್ರೂ ಹೋಗಿ ನೀನು ಹೆಂಡತಿಯಲ್ಲಿ ಮನೆಯಲ್ಲಿ ಮಲಗಿ ಹೋಗು ಅಂತ ಹೇಳಿ ಕಳಿಸಿದ್ರೆ ಅವತ್ತು ರಾತ್ರಿ ಕೂಡ ಅವನು ಹೋಗೋದಿಲ್ಲ, ಅಲ್ಲೇ ಮಲಗಿ ಬಿಡ್ತಾನ್ರಿ. ಅವನೇನು ಮಾಡ್ತಾನೆ, ಆ ರಾತ್ರಿ ಕೂಡ ಅಲ್ಲೇ ಮಲಗಿ ಬಿಡ್ತಾನೆ. ಬೆಳಗ್ಗೆ ಎದ್ದು ನೋಡುವಾಗ ಅವನು ಹೋಗಲ್ಲ. ಓ, ಇವನು ದೇವಭಕ್ತನು, ಇವನ್ನ ಮೇಲೆ ಏನೋ ಅವನು ಮಾಡಿದ ಪಾಪನ ತನ್ನ ಗಂಡನ ಮೇಲೆ ಹಾಕ್ಬಿಟ್ಟು ಒಂದು ರಾತ್ರಿ ಅವಳ ಮಳಗೋಗ್ಬಿಟ್ರೆ ನಿನ್ನಿಂದನೇ ಗರ್ಭವತಿ ಆಗಿದೆ ಅಂತೇಳಿ ಅಪವಾದ ಅವನ ಮೇಲೆ ಹಾಕಬೇಕು ಅಂತ ದಾವೀದನು ಒಂದು ಹುನ್ನಾರ ಮಾಡ್ತಾನೆ. ಆದರೆ ಅವನು ದೇವ್ರ ಭಕ್ತನಾಗಿರ್ತಾನೆ, ಅವನು ಆ ಪಾಪದ ಕೆಲಸ ಮಾಡಕ್ಕೆ ಹೋಗಲ್ಲ, ಆ ದೇವರ ಆಜ್ಞೆ ಮೀರಿ ಕೆಲಸ ಮಾಡಕ್ಕೆ ಹೋಗಲ್ಲ. ಆದ್ರಿಂದ ಇನ್ನು ದಾವೀದನ ಕೈ ಕಾಲ ಆಡೋದಿಲ್ಲ. ಯಾಕೆಂದ್ರೆ ಆಕೆ ಕೂಡ ಪರಿಶುದ್ಧಳು, ತನ್ನ ಗಂಡನ ಎಷ್ಟೋ ಚೆನ್ನಾಗಿ ಪ್ರೀತಿಸುವಂಥವಳು. ಆದರೆ ಇವನು ರಾಜನಾಗಿರೋದ್ರಿಂದ ರಾಜನಿಗೆ ಶರಣಾಗಬೇಕಾಯಿತು. ಆ ಕಾಲದಲ್ಲಿ ರಾಜರು ಯಾರನ್ನ ಇಷ್ಟಪಟ್ರೆ ಅವರು ಹೋಗಿ ಅವ್ರ ಜೊತೆ ಸಂಸಾರ ಮಾಡಬೇಕು, ಇಲ್ಲಾಂದ್ರೆ ಅವ್ರ ಗಂಡನನ್ನು ಸಾಯಿಸ್ಬಿಟ್ಟು ಅವ್ರನ್ನ ಹೆಂಡತಿಯ ವಿಧವೆ ಮಾಡಿ ತನ್ನ ವಿಧವೆ ಆಗಿರೋಂಥವ್ರನ್ನ ತನ್ನ ಹೆಂಡತಿಯಾಗಿ ಮಾಡ್ಕೊಳ್ತಾರೆ.
ಮತ್ತು ಊರಲ್ಲಿ ಅವ್ರು ಪ್ರಯಾಣ ಮಾಡಿ ಯಾರನ್ನ ಆಕೆಗೆ ಇಷ್ಟ ರಾಜರಿಗೆ ಇಷ್ಟ ಆದ್ರೆ ಆಕೆಯಲ್ಲಿ ಒಂದು ರಾತ್ರಿ ಮಲಗಿಕೊಂಡಿದ್ರು ಆ ಊರಲ್ಲಿ ದೊಡ್ಡ ದೊಡ್ಡ ಆಸ್ತಿಗಳು ಕೊಟ್ಟು ಅವ್ರ ಮುಂದೆ ಹೋಗ್ತಾ ಇದ್ರು. ಈ ರೀತಿ ಒಂದು ಕಾರ್ಯಗಳಿರುವಾಗ ಆಕೆ ರಾಜನಿಗೆ ಶರಣಾಗಬೇಕಾಗುತ್ತೆ. ಬಸುರಿ ಆಗಿದ್ದಾಳೆ. ಆ ಬಸುರಿಂದ ಹೊರಬರೋದಕ್ಕೆ ಆ ಗಂಡನ ಮೇಲೆ ಅಪವಾದ ಹಾಕ್ಬೇಕಂತ ನೋಡಿದೆ, ಆ ಗಂಡನ ಒಪ್ಪಲಿಲ್ಲ. ಹಾಗಾಗಿ ಇದೇಗೂ ನನಗೆ ಇದಾಗುತ್ತೆ ಅಂತ ಹೇಳಿ ಒಂದು ಕೆಲಸ ಮಾಡೋಣ, ಅವನ್ನೇ ಸಾಯಿಸಿಬಿಡೋಣ ಅಂಥೇಳಿ ಒಂದು ಲೆಟ್ರ್ ಬರೀತಾನೆ. ಏನಂತ ಲೆಟ್ರ್ ಬರೀತಾನಂದ್ರೆ, ಯಾವ ಕಡೆ ಜೋರಾಗಿ ಯುದ್ಧ ನಡೀತಾ ಇರ್ತದೋ, ಯಾವ ಕಡೆ ಪ್ರಾಣಾಪಾಯ ಇರ್ತದೋ ಅಂತ ಕಡೆ ಇವನು ಮುಂದಾಗಿ ಕಳಿಸಿ ನೀವು ಇದಕ್ಕೆ ಬಂದ್ಬಿಡ್ರಿ, ಇವನು ಕೊಲ್ಲಿಸ್ಬಿಡ್ರಿ ಅಂತೇಳಿ ಲೆಟರ್ ಬರೆದು ಅವನ ಕೈಲೇ ಹೇಳಿ ಕಳಿಸ್ತಾನೆ. ನೋಡಿ, ಅವನ ಕೈಲೇ ಕೊಟ್ಟು ಕಳಿಸ್ತಾನೆ. ಸರಿ, ಆ ಪತ್ರ ತಗೊಂಡೋಗಿ ಅಲ್ಲಿ ಮೋಹಬ್ನ ಕೊಡ್ತಾನೆ. ಆ ಮೋಹಬ್ನ ನೋಡ್ತಾನೆ, ಇನ್ನು ರಾಜಾಜ್ಞೆ ಅವನು ಏನು ಮಾಡಂಗಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಪ್ರಿಯರೇ, ಅವನು ತಗೊಂಡೋಗಿ ಅಲ್ಲೇನಾಗುತ್ತಂದ್ರೆ ಅವ್ನು ತಗೊಂಡೋಗಿ ಆ ಮೋಹಬ್ನ ಕೊಡುವಾಗ ಚೀಟಿ ನೋಡಿ ಅವನೇನ್ ಮಾಡ್ತಾನೆ, ಬೆಳಿಗ್ಗೆನೆ ಯುದ್ಧ ನಡೆಯುವಂಥ ಸಮಯದಲ್ಲಿ ಎಲ್ಲಿ ಘೋರವಾಗಿ ಯುದ್ಧ ನಡೀತಾ ಇದ್ದೋ, ಎಲ್ಲಿ ಮರಣಗಳು ಆಗ್ತಾ ಇರ್ತದೋ ಅಂಥ ಸಂದರ್ಭ ಉರಿಯನ್ನ ಮುಂದಕ್ಕೆ ಕಳಿಸ್ಬಿಟ್ಟು ಮಿಕ್ಕಿದವರೆಲ್ಲ ಹಿಂದಕ್ಕೆ ಬಂದ್ಬಿಡ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಸಾಯಿಸಿಬಿಡ್ತಾರೆ. ಅವ್ರು ಸಾಯಿಸಿಬಿಟ್ಟಾಗ ಸರಿ ಆ ವಿಷಯ ಮತ್ತೆ ದಾವಿದಿಗೆ ತಿಳಿಸ್ತಾರೆ. ಸರಿ, ಆಯ್ತು ನಾನು ಅದನ್ನ ಸರಿ ಮಾಡ್ಕೊಳ್ತೀನಿ ಬಿಡು ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ, ಆಕೆ ಸ್ವಲ್ಪ ದಿವಸಗಳಾದ್ಮೇಲೆ ಆ ಕಾರ್ಯಗಳೆಲ್ಲ ನಡೆದ ಮೇಲೆ ಏನೋ ಆ ಹುಡುಗಿನ ಹೆಂಡತಿಯನ್ನ ಕರ್ಕೊಂಡು ಬಂದು ತನ್ನ ಹೆಂಡತಿಯಾಗಿ ಮಾಡ್ಕೊಂತಾರೆ. ಕರ್ಕೊಂಡು ಬಂದು ತನ್ನ ಹೆಂಡತಿಯನ್ನ ಮಾಡ್ಕೊಳ್ತಾನೆ. ಆದ್ರೆ ಇದೆಲ್ಲ ಕಾರ್ಯ ನಡೆಯುವಾಗ ಸರ್ವವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿರುವಂತ ದೇವರು ಏನ್ ಮಾಡ್ತಾನೆ ಅಂದ್ರೆ ಇದೆಲ್ಲ ಗಮನಿಸ್ತಾನೆ. ಅದು ದೇವರ ದೃಷ್ಟಿಯಲ್ಲಿ ಕೆಟ್ಟ ಕಾರ್ಯವನ್ನು ಮಾಡಿದ್ದಾನೆ. ಆದ್ದರಿಂದ ಪ್ರಿಯರೇ, ಅಲ್ಲಿ ಏನಾಗುತ್ತಂದ್ರೆ ಒಂದೇ ಒಂದು ನಿಮಿಷ ಅಲ್ಲಿ ಏನಾಗುತ್ತಂದ್ರೆ ಮುಂದೆ ಅವನು ತನ್ನ ಪ್ರವಾದಿನ ತನ್ನ ಸೇವಕರು ಕಳಿಸ್ಕೊಡ್ತಾನ್ರಿ. ಸೇವಕರು ಕಳಿಸ್ಕೊಟ್ಟು ಅಲ್ಲಿ ಏನಾಗುತ್ತಂದ್ರೆ ಪ್ರಿಯರೇ, ಒಂದು ಪ್ರವಾದಿನ ಕಳಿಸ್ಕೊಟ್ಟು ಪ್ರವಾದಿ ಮುಖಾಂತರ ಒಂದು ಕತೆ ಹೇಳಿಸ್ತಾನೆ. ಅಲ್ಲಿ ಏನ್ ಕತೆ ಹೇಳಿಸ್ತಾನಂದ್ರೆ, ಒಂದು ಊರಲ್ಲಿ ಒಂದು 2 ಕುಟುಂಬ ಇದೆ. ಒಂದು ಕುಟುಂಬ, ಒಬ್ಬ ವ್ಯಕ್ತಿ ಒಂದು ಕುರಿಮರಿ ತಗೊಳ್ತಾನೆ. ಆ ಕುರಿಮರಿಯನ್ನ ಏನ್ ಮಾಡ್ತಾನೆ, ಅವನು ಸಾಕ್ತಾನೆ. ಅದು ಒಂದೇ ಕುರಿಮರಿ ಆಗಿರೋದ್ರಿಂದ ತನ್ನ ಮೇಲೆ ಎದೆ ಮೇಲೆ ಮಲಗಿಸ್ಕೊಂಡು ತನ್ನ ಊಟ ತಿನ್ನಿಸಿ ಎಷ್ಟೋ ಮುದ್ದಾಗಿ ಆ ಕುರಿಮರಿಯನ್ನು ಸಾಕ್ತಾ ಇರ್ತಾನೆ. ಇನ್ನೊಬ್ಬ ಶ್ರೀಮಂತನಿರ್ತಾನೆ. ಆ ಶ್ರೀಮಂತನಿಗೆ ಬೇಜಾರು ಕುರಿಗಳಿದೆ. ಆದ್ರೆ ಅವನ ಮನೆಗೆ ಯಾರೋ ಒಬ್ಬ ಪ್ರಯಾಣಿಕರು ಬಂದಿರ್ತಾನೆ. ಆ ಪ್ರಯಾಣಿಕರು ಬಂದಿರೋದ್ರಿಂದ ಅವನಿಗೆ ಔತಣ ಕೊಡುವುದಕ್ಕಾಗಿ ಏನ್ ಮಾಡ್ತಾನಂದ್ರೆ, ಆ ಮನೆಯಲ್ಲಿ ಅಷ್ಟು ಕುರಿಗಳಿದ್ರು ಅದನ್ನ ಬಿಟ್ಟು ಅವ್ನು ಮುದ್ದಾಗಿ ಸಾಕೊಂಡ ಒಂದು ಕುರಿ ಮೇರೆನ ಅದನ್ನು ಹಿಡುತ್ತಾ ಇದ್ದು ಅದನ್ನು ಕೊಯ್ದು ತಿಂದ್ಬಿಡ್ತಾರೆ ಅಂತ ಹೇಳುವಾಗ ಕತೆ ರೂಪದಲ್ಲಿ ದಾವಿದನಿಗೆ ಹೇಳ್ತಾ ಇದ್ದಾನೆ ಪ್ರವಾದ. ಅವಾಗ ಏನ್ ಹೇಳ್ತಾನೆ ಅಂದ್ರೆ, ದಾವಿದನು ತುಂಬಾ ಕೋಪ ಮಾಡ್ಕೊಳ್ತಾನೆ. ಏನ್ ಮಾಡ್ತಾನೆ, ಕೋಪ ಮಾಡ್ಕೊಂಡು ಯೆಹೋವನೇ ಆ ಮನುಷ್ಯನು ಸಾಯಲೇಬೇಕು, ಅವನ ಕರುಣೆ ಇಲ್ಲದೆ ಹೀಗೆ ಮಾಡಿದ್ರಿಂದ ಆ ಕುರಿಮರಿಗಾಗಿ 4ರಷ್ಟು ಹಿಂದಕ್ಕೆ ಕೊಡಬೇಕು ಅಂತ. ಆ ಕುರಿಮರಿಗಾಗಿ 4ರಷ್ಟು ಹಿಂದಕ್ಕೆ ಕೊಡ್ಬೇಕು ಅಂತ ಹೇಳುವಾಗ ಪ್ರಿಯರೇ, ಅವಾಗ ಆ ಪ್ರವಾದಿ ಹೇಳ್ತಾನೆ, ಆ ವ್ಯಕ್ತಿ ಯಾರು ಅಲ್ಲ, ಆ ಮನುಷ್ಯ ನೀನೇ, ಆ ಮನುಷ್ಯನು ನೀನೇ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಹೇಳುವುದೇನೆಂದ್ರೆ, ನಿನ್ನನ್ನು ಅಭಿಷೇಕಿಸಿ ಇಸ್ರಾಯೇಲರ ಅರಸನಾಗಿ ಮಾಡಿದ ಅವನು ಸೌಲನ್ನು ಕೈಗೆ ಸಿಕ್ಕದಂತೆ ತಪ್ಪಿಸದು ನಾನೇ. ಇದಲ್ಲದೆ ನಾನು ನಿನಗೆ ನಿನ್ನ ಯಜಮಾನನ ಮನೆಯನ್ನು ಒಪ್ಪಿಸಿದನು. ಅವನು ಹೆಂಡತಿಯನ್ನು ನಿನ್ನ ಮಗಳಿಗೆ ಕೊಟ್ಟನು ಮತ್ತು ಇಸ್ರಾಯೇಲ್ ಮತ್ತು ಯೆಹೂದ ಕುಲಗಳನ್ನು ನಿನಗೆ ವಶ ಮಾಡಿದೆನು. ಇದು ಸಾಕಾಗಿರುತ್ತಿದ್ದರೆ ನಾನು ಇನ್ನೂ ನಿನಗೆ ಬೇಕಾದನ್ನು ಕೊಡುತ್ತಿದ್ದನು. ಹೀಗಿರಲು ನೀನು ಯೆಹೋವನಾದ ನನ್ನ ಆಜ್ಞೆಯನ್ನು ತಿರಸ್ಕರಿಸಿ ನನ್ನ ದೃಷ್ಟಿಯಲ್ಲಿ ಕೆಟ್ಟದಾಗಿರೋದು ಮಾಡಿದ್ದೇನು. ನೀನು ಇಂತಿನಾದ ಉರಿಯನನ್ನು ಕತ್ತಿಯಿಂದ ಕೊಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯಾಗಿ ತೆಗೆದುಕೊಂಡು ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದಿಂದಲೂ ಇತ್ತಿನಾದ ಉರಿಯನನ್ನು ಅಮ್ಮೋನಿಯರ ಕೈಗೆ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿದ್ದಿರಲು ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಆಜ್ಞೆ ಮಾಡಿಬಿಡ್ತಾರೆ.
ಆ ವ್ಯಕ್ತಿ ಯಾರಲ್ಲಪ್ಪ, ನೀನೇ. ಆ ವ್ಯಕ್ತಿ ನೀನೇ. ನಿನ್ಗೆ ಎಷ್ಟು ಬೇಕಾದಷ್ಟು ಹೆಂಡ್ತೀರಿದ್ದಾರೆ. ಆ ಹೆಂಡ್ತಿರೆಲ್ಲ ಬಿಟ್ಟು ನೀನೇನ್ ಮಾಡಿದ್ಯಾ, ಬೇರೆ ಒಬ್ಬ ಹೆಂಡತಿ ಇರೋಂಥವನ್ನ ಅವನ ಹೆಂಡತಿನ ತಂದು ನೀನು ಕೆಡಿಸಿದ್ಯಾ ಅಂತ ಹೇಳುವ ಹೊತ್ತು ಅವನು ಸಾಯಿಸಿ ಅವನ ಹೆಂಡತಿನ ತಂದು ನಿನ್ನ ಹೆಂಡತಿಯಾಗಿ ನೀನು ಮಾಡ್ಕೊಂಡಿದ್ಯಾ. ನಿನ್ಗೆ ಇನ್ನೂ ಬೇಕಾದ ಹೆಂಡತಿಯರು ಬೇಕಾಗಿದ್ರೆ ಇನ್ನು ಎಷ್ಟು ಹೆಂಡತಿಯರು ಬೇಕಾದ್ರೂ ಅದನ್ನ ಕೊಡ್ತಾ ಇದ್ದ. ನಿನ್ಗೆ ಇನ್ನೂ ಎಷ್ಟು ಹೆಂಡತಿಯರು ಬೇಕೋ ಅಷ್ಟು ಹೆಂಡತಿಯನ್ನ ಕೊಡ್ತಾ ಇದ್ದ ಅಂತ ಹೇಳುವಾಗ ಪ್ರಿಯರಲ್ಲಿ ನಿಜವಾಗ್ಲೂ ಆ ದೇವರಿಗೆ ತುಂಬಾ ಕೋಪ ಬರ್ತದೆ. ಅವನಿಗೆ ಅವನು ಕೆಟ್ಟದಾಗಿ ಮಾಡಿರ್ತಾನೆ. ಆ ಒಂದು ಅದೇ ಒಂದು ಜೀವಿತ ಇನ್ನು ಅವನ ಜೀವಿತದಲ್ಲಿ ಯಾವುದು ಕೆಟ್ಟದ್ದು ಮಾಡಲಿಲ್ಲ ಅವನು. ಆದ್ರೆ ಆಗೇನಾಗುತ್ತಂದ್ರೆ ನೀನು ಆಕೆಯನ್ನ ಕರ್ಕೊಂಡು ಬಂದು ಒಂದು ರೂಮಲ್ಲಿ ಇಲ್ಲ ಮನೆ ಒಳಗಡೆ ನೀನು ಆಕೆಯನ್ನು ಮಾನವ ಅದಕ್ಕೆ ಕೂಡದೆ ಅದರ ನಿನ್ನ ಹೆಂಡತಿಯರನ್ನ ಮಾಡಿ ಮೇಲೆ ಕೂಡ್ತಾರೆ, ಬಹಿರಂಗವಾಗಿ ನಿನ್ನ ಹೆಂಡತಿಯರನ್ನು ಕೂಡ್ತಾರಂತ ಅಲ್ಲಿ ಏನು ಪ್ರವಾದಿ ಮುಖಾಂತರ ಒಂದು ಎಚ್ಚರಿಕೆ ಮಾತುಗಳು ಕೊಟ್ಟು ಬಿಡ್ತಾನೆ. ಎಚ್ಚರಿಕೆ ಮಾತುಗಳು ಕೊಡುವಾಗ ಅವಾಗ ಅವನು ದಾವೀದನ ಏನ್ ಹೇಳ್ತಾನೆ ಅಂದ್ರೆ ತನ್ನ ತಪ್ಪನ್ನು ಒಪ್ಕೊಳ್ತಾನೆ. ನೋಡ್ರಿ 2 ಸಮುವೇಲ 12ನೇ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾನು ಹೇಳುವ ಮಾತಾದರೂ ಎಲ್ಲಾ ಇಸ್ರಾಯೇಲ್ ಮುಂದೆ ಪ್ರಕಟವಾಗಿ ನೆರವೇರುವುದೇ ಎಂಬುದು ಅಂದನು. ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತಾನನು ಅವನಿಗೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಲ್ಲ. ಆದರೂ ನೀನು ಈ ಕೃತ್ಯದಿಂದ ಯೆಹೋವನ ಆ ವೈರಿಗಳು ಆತನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟಿದ್ದರು, ನಿನ್ನಿಂದ ಹುಟ್ಟುವ ಮಗುವು ಸತ್ತೇ ಹೋಗುವುದು ಎಂದು ಹೇಳ್ತಾನೆ. ಅಂದ್ರೆ ನೋಡ್ರಿ ಪ್ರಿಯರೇ, ಪ್ರತಿಯೊಬ್ಬರ ಜೀವಿತದಲ್ಲಿ ತಪ್ಪು ಮಾಡುವಾಗ ಆ ತಪ್ಪಿಗೆ ಶಿಕ್ಷೆ ದೇವರು ಕೊಟ್ಟೇ ಕೊಡ್ತಾನೆ. ಅದಕ್ಕೆ ಪಶ್ಚಾತ್ತಾಪ ಇದೆ. ಆದರೆ ಅದು ಕ್ಷಮಿಸುವಂತ ಪಾಪಗಳಿದೆ, ಕ್ಷಮಿಸಲಾರದಂತ ಪಾಪಗಳಿದೆ. ಹಾಗಾಗಿ ಇಲ್ಲಿ ದಾವೀದನ ಏನ್ ಮಾಡ್ತಾನೆ, ನಾನು ಪಾಪ ಮಾಡಿದಂತ ಒಪ್ಕೊಳ್ತಾನೆ. ಒಪ್ಕೊಳ್ಳುವಾಗ ಏನಾಗ್ತದೆ, ದೇವರು ಅವನ ಪಾಪ ಕ್ಷಮಿಸ್ತಾನೆ, ಮನ್ನಿಸ್ತಾನೆ. ಆದ್ರೆ ನೀನು ಸಾಯೋದಿಲ್ಲ. ಏನು ದೇವರು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯೋದಿಲ್ಲ ಅಂತ ಹೇಳಿ. ಆದ್ರೆ ಇನ್ನೊಂದು ಕಾರ್ಯ ಏನಂದ್ರೆ, ಆಕೆಯ ಗರ್ಭದಲ್ಲಿ ಇರುವಂತ ಮಗು ಆಕೆ ಮತ್ತೊಬ್ಬನಿಗೆ ಹೆಂಡತಿಯಾಗಿದ್ದಾಗ ಆಗಿರುವಂತ ಕಾರ್ಯ ಅದು. ಯಾರು? ಬೆತ್ಷೆಬಾ ಎಂಬ ಉರಿಯನ ಹೆಂಡತಿ ಬೆತ್ಷೆಬಾ. ಆ ಬೆತ್ಷೆಬಾ ಉರಿಯನ ಹೆಂಡತಿಯಾಗಿದ್ದಾಗ ಆಕೆ ನೀನು ಕೂಡಿ ಆಕೆಯಲ್ಲಿ ಆ ಗರ್ಭ ಧರಿಸಿದ್ಯಾ, ಆ ಮಗು ಉಳಿಯೋದಿಲ್ಲ. ಆ ಮಗು ಉಳಿಯೋದಿಲ್ಲ ಎಂಬುದಾಗಿ ಹೇಳಿ ಹೊರಟೋಗ್ತಾನೆ. ಕೊನೆಗೆ ಆ ಮಗುಗೊಂದು ಕಾಯಿಲೆ ಹುಟ್ಟುತ್ತಾನೆ. ಅವನು ಆ ಭೂಮಿ ಮೇಲೆ ಹುಟ್ಟುತ್ತಾನೆ, ಸ್ವಲ್ಪ ದಿವಸ ಬೆಳೀತಾನೆ. ಆಮೇಲೆ ಅವನಿಗೊಂದು ಬಲವಾದ ಕಾಯಿಲೆ ಬರ್ತದೆ. ಬಲವಾದ ಕಾಯಿಲೆ ಬಂದಾಗ ಆ ಹುಡುಗನಿಗಾಗಿ ಕೂಡ ದಾವೀದನು 7 ದಿವಸ ಉಪವಾಸ ಮಾಡ್ತಾನೆ. ಏನು ಉಪವಾಸ ಮಾಡಿದ್ರು ಆ ಉಪವಾಸ ಪ್ರಾರ್ಥನೆ ದೇವ್ರು ಕೇಳೋದಿಲ್ಲ. ಮತ್ತೆ ಆ ಹುಡುಗನ ಸಾಯಿಸಿಬಿಡ್ತಾನೆ. ಮತ್ತೆ ಹೆಂಗೂ ದೇವ್ರು ಕೇಳಲಿಲ್ಲ, ದೇವರ ಚಿತ್ತ ನೆರವೇರುತ್ತೆ ಅಂತ ಹೇಳಿ ಮತ್ತು ಆಮೇಲೆ ಸ್ನಾನ ಮಾಡಿ ಅವನು ಊಟ ಮಾಡ್ತಾನೆ. ಈ ರೀತಿ ಆಗ್ಬಿಟ್ರೆ ದೇವರ ದೃಷ್ಟಿಯಲ್ಲಿ ಏನಾಗುತ್ತಂದ್ರೆ, ಮಾಡಿದ ಪಾಪ ಯಾರನ್ನು ಬಿಟ್ಟು ಹೋಗೋದಿಲ್ಲ. ಅವರವರು ಮಾಡಿದ ಪಾಪಗಳು ಯಾರನ್ನು ಬಿಟ್ಟು ಹೋಗಿದ್ದಲ್ಲ. ಆದ್ರಿಂದ ನಾವೇನ್ ಮಾಡ್ಬೇಕಂದ್ರೆ, ಇದುವರೆಗೂ ಏನೋ ಮಾಡಿರ್ತೀರಿ ನೀವು, ಆದ್ರೆ ದಾವೀದನಾಗಿ ಒಪ್ಕೊಳ್ಬೇಕು. ಒಪ್ಕೊಂಡ್ರೆ ಏನಾಗುತ್ತಂದ್ರೆ ಒಂದು ಕ್ಷಮಾಪಣೆ ಇರುತ್ತೆ. ಆ ಒಪ್ಕೊಳ್ದೇ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವಿತದ ಏನಾಗುತ್ತೆ, ಸಮಸ್ಯೆಗಳು ಉಂಟಾಗ್ತದೆ. ನಾವು 16ನೇ ಅಧ್ಯಾಯದಿಂದ 23ನೇ ವಚನದಲ್ಲಿ ನೋಡುವಾಗ ದಾವೀದನು ಉಪವಾಸ ಮಾಡ್ತಾನೆ. ಅದರ ಉಪವಾಸ ವ್ಯರ್ಥವಾಗಿರ್ತದೆ. ಈ ಕಾಲದಲ್ಲಿ ಅನೇಕರು ಉಪವಾಸಗಳು ಮಾಡ್ತಾರೆ. ಏನ್ ಮಾಡ್ತಾರೆ, ನಾನು ಇವತ್ತು ಶುಕ್ರವಾರ ಉಪವಾಸ. ಸರಿ, ಅವು ಉಪವಾಸ ಹೆಂಗಿರ್ತದೆ, ಕೆಲಸಕ್ಕೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಮತ್ತು ಕಾಫಿ ಕುಡಿತಾರೆ, ಹಾಲು ಕುಡಿತಾರೆ, ಹಣ್ಣು ಹಂಪಲು ತಿಂತಾರೆ. ಅದರ ಉಪವಾಸ. ಊಟ ಮಾತ್ರ ತಿನ್ನಲ್ಲ ಅಷ್ಟೇ, ಮುದ್ದೆ ತಿನ್ನಲ್ಲ, ಅನ್ನ ತಿನ್ನಲ್ಲ, ಇನ್ನೆಲ್ಲ ತಿಂತಾರೆ. ಮತ್ತು 3 ದಿವಸ ಉಪವಾಸ ಅಂತಾರೆ, 20 ದಿವಸ ಉಪವಾಸ ಅಂತಾರೆ.
40 ದಿವಸ ಉಪವಾಸ ಅಂತಾರೆ. ಯಾರೋ 1 ಗಂಟೆ ಕುತ್ಕೊಂಡು ದೇವ್ರ ಸನ್ನಿಧಿಯಲ್ಲಿ ಪ್ರತ್ಯೇಕವಾಗಿ ಉಪವಾಸ ಪ್ರಾರ್ಥನೆ ಮಾಡಲ್ಲ. ಉಪವಾಸ ಅಂತ ಹೇಳಿದ್ರೆ ದಿನವೆಲ್ಲ ಏನೋ ಕೆಲಸಗಳು ಮಾಡ್ಕೊಳ್ತಾರೆ. ಏನು ತಿನ್ನಲ್ಲ, ನೀರು ಕಸ ಕುಡಿಯಲ್ಲ, ಅದ್ರ ಕೆಲಸ ಮಾಡ್ತೀನಿ, ಕೆಲಸ ಮಾಡಿದ್ರೆ ಜೀವನ ನಡೆಯಲ್ಲ. ಅಂತ ಉಪವಾಸ ಮಾಡುವಂತ ದೇವ್ರು ಹೇಳಿಲ್ಲ. ನೀನು 1 ದಿವಸ ಆಗಲಿ ಉಪವಾಸ ಮಾಡಿದ್ರೆ ಆ ಉಪವಾಸದ ಸಮಯದಲ್ಲಿ ದೇವರ ಸನ್ನಿಧಿಯಲ್ಲೇ ಇರಬೇಕು. ದೇವ್ರಿಗಾಗಿ ನೀನು ಜೀವಿಸ್ಬೇಕು, ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು, ದೇವರ ಸನ್ನಿಧಿಯಲ್ಲಿ ಆ ದಿನವೆಲ್ಲ ನೀನು ಕುತ್ಕೋಬೇಕು. 3 ದಿವಸ ಉಪವಾಸ ಮಾಡ್ತೀಯಾ, 3 ದಿವಸ ಕೂಡ ದೇವರ ಕಾರ್ಯಗಳು ಬಿಟ್ಟು ಬೇರೆ ಯಾವ ಕಾರ್ಯಕ್ಕೂ ಯಾವುದಕ್ಕೂ ತಲೆ ಹಾಕಬಾರ್ದು. ಸಾಧ್ಯವಾದ್ರೆ ದೇವ್ರ ವಾಕ್ಯ ಟಿವಿಯಲ್ಲಿ ಒಂದು ವೇಳೆ ನೋಡು, ಪರವಾಗಿಲ್ಲ. ಇಲ್ಲ ಈ ರೀತಿ ಆನ್ಲೈನ್ಗಳ ಮುಖಾಂತರ ಕೇಳು, ಪರವಾಗಿಲ್ಲ. ಆದರೆ ಬೇರೆ ಯಾವುದನ್ನು ನೀವು ಟಚ್ ಮಾಡಬಾರ್ದು. ದೇವರ ವಾಕ್ಯ, ದೇವರ ಪ್ರಾರ್ಥನೆ ಇಷ್ಟು ಬಿಟ್ರೆ ಬೇರೆ ಯಾವುದು ಮಾಡಕ್ ಹೋಗ್ಬಾರ್ದು. ಹಾಗೆ ನಾವು ಇನ್ನೂ ಒಬ್ಬ ವ್ಯಕ್ತಿ ನೋಡೋಣ. ಆಕಾನ್ ಎಂಬ ವ್ಯಕ್ತಿ ಯೆಹೋಶುವನ ಗ್ರಂಥದ 7ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಬ್ಬ ವ್ಯಕ್ತಿ ಇದ್ದಾನೆ. ಅವನೇನ್ ಮಾಡ್ತಾನೆ ಅಂದ್ರೆ ಆ ದೇವರಿಗೆ ತಪ್ಪು ಮಾಡಿ ತನ್ನ ಕುಟುಂಬನೇ ಕಾಳು ಮಾಡ್ಕೊಂತಾನೆ. ದೇವರಿಗೆ ತಪ್ಪು ಮಾಡಿ ಏನ್ ಮಾಡ್ತಾನೆ, ಇಡೀ ತನ್ನ ಕುಟುಂಬವನು ಅವನು ಹಾಳು ಮಾಡ್ಕೊಳ್ತಾನ್ರಿ. ನೀವು ಓದ್ಕೊಳ್ರ ಯೆಹೋಶುವನ ಗ್ರಂಥದಲ್ಲಿ 7ನೇ ಅಧ್ಯಾಯದಲ್ಲಿ ನೀವು 1ರಿಂದ ಕೊನೆಯ ತನಕ ನೀವು ಓದ್ಕೊಳ್ಳುವಾಗ ನಿಮ್ಗೆ ಅಲ್ಲಿ ಅರ್ಥ ಆಗ್ತದೆ ಅಲ್ಲಿ ಏನು ಶಿಕ್ಷೆ ಬರುತ್ತೆ ಅಂತೇಳಿ ಅವನಿಗೆ. ಆದ್ರಿಂದ ಅಲ್ಲಿ ಉಪವಾಸ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇವರು ತಪ್ಪು ಮಾಡ್ತಾನೆ, ಅವನೇನ್ ಮಾಡ್ತಾನೆ, ಕದ್ಕೊಳ್ತಾನೆ. ಏನೋ ಚಿನ್ನ, ಬೆಳ್ಳಿ, ವಸ್ತ್ರ, ಬಟ್ಟೆಗಳು, ಈ 3ನ್ನ ಆಸೆ ಪಡ್ತಾನೆ. ದೇವ್ರು ಹೇಳಿರ್ತಾನೆ ಅದರಲ್ಲಿ ಆ ದೇಶದಲ್ಲಿ ಯುದ್ಧಕ್ಕೆ ಹೋಗ್ತಾರೆ, ಅಲ್ಲಿ ಯುದ್ಧ ಮಾಡ್ರಿ, ಎಲ್ಲರೂ ಸಾಯಿಸ್ಬಿಡ್ರಿ, ಯಾವ ವಸ್ತುನು ತಗೋಬೇಡ್ರಿ. ಅಲ್ಲಿ ಬಂಗಾರ ಆಗ್ಲ, ವಜ್ರ ವೈಡೂರ್ಯಗಳಾಗ್ಲಿ, ಅಲ್ಲಿ ನೀವು ಯಾವ ಒಂದು ವಸ್ತುವನ್ನು ನೀವು ಮುಟ್ಟಬಾರ್ದು. ನೀವು ಏನ್ ಮಾಡ್ಬೇಕು, ನಾನು ಹೇಳಿದ ಕೆಲಸ ಮಾಡ್ಬೇಕು ಅಂದ್ರೆ ಅಲ್ಲಿ ಆಕಾನ್ ಎಂಬವನು ಈ 3 ವಸ್ತುಗಳನ್ನು ಬಚ್ಚಿಟ್ಕೊಳ್ತಾನೆ. 20-21ನೇ ವಚನ 7ನೇ ಅಧ್ಯಾಯ 21-21ದಲ್ಲಿ ನಾವು ನೋಡ್ತೇವೆ. ಆಕಾನ್ ಯೆಹೋಶುವನಿಗೆ, ನಾನು ಕೊಳ್ಳೆಯಾಗಿ ಶಿನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು, 200 ರೂಪಾಯಿ ತೂಕದ ಬೆಳ್ಳಿಯನ್ನು, 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಸೆಯನ್ನು ಕೊಂಡೆನು. ಅವುಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಹುದುಗಿಸಿಟ್ಟಿದ್ದೇನೆ. ಬೆಳ್ಳಿಯು ಅಂಗಿಯ ಕೆಳಗಿರ್ತದೆ ಎಂದು ನಾನು ನಿಜವಾಗಿ ಅದನ್ನು ಮಾಡಿ ಸಹ ದೇವರ ಯೆಹೋವನ ವಿರುದ್ಧವಾಗಿ ಪಾಪ ಮಾಡಿದೆನೆಂದು ಉತ್ತರ ಕೊಟ್ಟನು. ಆದ್ರೆ ಅಲ್ಲಿ ಉತ್ತರ ಕೊಟ್ಟರು, ಪಾಪ ಮಾಡಿದೇನು ಒಪ್ಕೊಂಡ್ರು, ಅಲ್ಲಿ ಬೇರೆಯವ್ರಿಗೆ ಈ ಒಂದು ಕಾರ್ಯ ಮಾಡಬಾರ್ದು ಅಂತೇಳಿ ಏನ್ ಮಾಡ್ತಾನೆ ಆಕಾನನು, ಅವನ ಹೆಂಡತಿ ಮಕ್ಕಳು, ಅವನು ದನ ಕುರಿಗಳು, ಕತ್ತೆಗಳು, ಆಡು ಕುರಿಗಳು, ಗುಡಾರು ಎಲ್ಲ ಸಹಿತವಾಗಿ ಏನ್ ಮಾಡ್ತಾರೆ, ಹಾಕೋರಿಗೆ ತಗ್ಗು ಒಯ್ದು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವನ್ನೆಲ್ಲನು ಒಂದು ಕಲ್ಲೆಸೆದು ಸಾಯಿಸಿಬಿಡ್ತಾರೆ. ಕಲ್ಲೆಸೆದು ಯಾಕೆ ಕಲ್ಲೆಸೆದು ಸಾಯ್ತಾರೆ ಅಂದ್ರೆ, ಯಾರಾದ್ರೂ ದೇವರ ಮಾತು ಕೇಳದೆ ಹೋದ್ರೆ, ದೇವರ ಆಜ್ಞೆ ಮೀರಿದ್ರೆ ಅವ್ರಿಗಿಂತ ಶಿಕ್ಷೆ ಅಂತೇಳಿ ಕಲ್ಲುಗಳಿಂದ ಜೀವಂತ ಒಡೆದು ಸಾಯಿಸುವಂತ ಕಠಿಣವಾದ ಶಿಕ್ಷೆ ಆ ಕಾಲದಲ್ಲಿ ದೇವರು ನೇಮಿಸಿದ್ದರು. ಆದ್ರಿಂದ ಆ ಒಂದು ಭಯ ಏನಾಗುತ್ತೆ, ಮನುಷ್ಯರಿಗಿರಬೇಕು. ಅಂತ ಕಠಿಣವಾದ ಶಿಕ್ಷೆ ಹಳೆ ಒಡಂಬಡಿಕೆ ಕಾಲದಲ್ಲಿತ್ತು. ಈಗ ಅಂತಹ ಶಿಕ್ಷೆಯನ್ನು ಸ್ಟೇಷನ್ಗಳಲ್ಲಿ ಚಿತ್ರಹಿಂಸೆ ಕೊಡ್ತಾರೆ ಮತ್ತು ನೇಣಿಗಾಕ್ತಾರೆ. ಆ ರೀತಿ ಇರ್ತದ್ರಿ. ಆತರ ಪ್ರಿಯರೇ, ಗೆಹಜಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ಅವನು ಮಾಡಿದ ಮಾತು ದೇವರಿಗೆ ವಿರುದ್ಧವಾಗಿ ಬೆಳ್ಳಿ ಬಟ್ಟೆ, ಆ ಚಿನ್ನಕ್ಕೆ ಆಸೆ ಪಟ್ಟು ಏನ್ ಮಾಡ್ತಾನೆ, ಅವನು ಕೂಡ ದೇವರ ಸನ್ನಿಧಿಯಿಂದ ಹೊರಟೋಗ್ಬಿಡ್ತಾನೆ. 2ನೇ ಅರಸುಗಳಲ್ಲಿ ನಾವು ನೋಡ್ತೇವೆ, 5ನೇ ಅಧ್ಯಾಯ 26-27ನೇ ವಚನದಲ್ಲಿ ನೋಡುವಾಗ, 2ನೇ ಅರಸು 5ನೇ ಅಧ್ಯಾಯ 26-27ನೇ ವಚನದಲ್ಲಿ ನಾವು ನೋಡ್ತೀವಿ ಮಾತು ಏನಂತಂದ್ರೆ, ನೋಡ್ರಿ ಇಲ್ಲಿ ಹೇಳ್ತದೆ, ಆಗ ಎಲೀಷನು ಅವನಿಗೆ, ಒಬ್ಬನ ರಥದಿಂದ ಬಂದು ನಿನ್ನನ್ನು ಎದೆಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ, ಬಟ್ಟೆಗಳು, ಎಣ್ಣೆ ಮರ ತೋಪುಗಳು, ದ್ರಾಕ್ಷೆ ತೋಟಗಳು, ಕುರಿದನಗಳು, ದಾಸ ದಾಸಿ ಜನರು ಇವುಗಳನ್ನು ಸಂಪಾದಿಸಕ್ಕೆ ಇದು ಸಮಯವೋ? ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದರು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ಯಾರ ಸನ್ನಿಧಿಯಿಂದ?
ದೇವರ ಸನ್ನಿಧಿಯಿಂದ. ಅವನು ದೇವರ ಒಂದು ಶಿಷ್ಯನಾಗಿರ್ತಾನೆ. ಯಾರು ಎಲೀಷನ ಶಿಷ್ಯನಾಗಿರ್ತಾನೆ. ಎಲೀಷನ ಹತ್ರ ದೇವರ ಆರಾಧನೆ ಮಾಡಿಕೊಂಡು ಶಿಷ್ಯನಾಗಿ ಕೆಲಸ ಮಾಡ್ತಾರೆ. ಆದರೆ ಅದು ಇದೇನು ಎಲೀಷನ್ ಗೊತ್ತಾಗೋದಿಲ್ಲ ಅಂತೇಳಿ ಅಲ್ಲಿ ಒಬ್ಬ ಕುಷ್ಠರೋಗಿ ಬರ್ತಿರ್ತಾನೆ. ಆ ಕುಷ್ಠರೋಗ ಅವನಿಂದ ಬಿಟ್ಟು ಹೋಗ್ತದೆ. ಅವನು ಬೆಳ್ಳಿ ಬಂಗಾರ ವಸ್ತ್ರಗಳೆಲ್ಲ ತಂದಿರ್ತಾನೆ. ಆದರೆ ಎಲೀಷನ ಅದನ್ನೇನು ತಗೊಳ್ಳೋದಿಲ್ಲ. ಆದರೆ ಇವನು ಆಸೆ ಪಟ್ಟು ಹೋಗಿ ಅದನ್ನು ತಗೊಂಡಿದ್ದರಿಂದ, ದೇವರ ವಿರುದ್ಧವಾಗಿ ಪಾಪ ಮಾಡಿದ್ರಿಂದ ಏನಾಗುತ್ತೆ, ದೇವರ ಸನ್ನಿಧಿಯಿಂದ ಹೊರಟೋಗ್ತಾನೆ. ಅವನಿಗೂ ಅವನ ಕುಟುಂಬಕ್ಕೆಲ್ಲ ತೊನ್ನು ಹತ್ತು ಬಿಡ್ತದ್ರಿ. ಇದೇನು ಬಿಳಿ ರೋಗ ಹೌದು ಹತ್ತು ಬಿಟ್ಟು ಅವನೇನ್ ಮಾಡ್ತಾನಂದ್ರೆ ಆ ದೇವರ ಸನ್ನಿಧಿಯಲ್ಲಿ ಇದ್ದಂತ ಅವಕಾಶಗಳೆಲ್ಲ ಕಳ್ಕೊಂಡು ಅವರು ದೇವರಿಂದ ಹೊರತಂಬಲ್ಪಡ್ತಾನೆ. ಆದ್ರೆ ಪ್ರಿಯರೇ, ಇನ್ನೂ ಒಂದು ವಚನ ನಾವು ನೋಡುವಾಗ ಯೂದನು, ಯಾರು ಯೇಸು ಸ್ವಾಮಿ ಜೊತೆಲಿ ಇದ್ದಂತ ಯೂದನ್ ಏನ್ ಮಾಡ್ತಾನೆ, ಯೇಸು ಸ್ವಾಮಿನ 300 ರೂಪಾಯಿ 30 ಬೆಳ್ಳಿ ನಾಣ್ಯಗಳಿಗೆ ಇಟ್ಕೊಂಡು ಬಿಡ್ತಾನೆ. 30 ಬೆಳ್ಳಿ ನಾಣ್ಯಗಳು ಇಟ್ಕೊಟ್ಟು, ಆದರೂ ದೇವರು ಅವನ ಮೇಲೆ ಕನಿಕರಿಸಬೇಕು ಅಂತಂದು ಆಲೋಚನೆ ಇರ್ತದೆ. ಆದ್ರೆ ಏನಾಗುತ್ತೆ, ಅವನು ಅದಕ್ಕೆ ಅರ್ಹನಾಗೋದಿಲ್ಲ. ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 5ನೇ ವಚನ, ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 5ನೇ ವಚನ ನೋಡುವಾಗ, ಆಗ ಅವನು ಹಣವನ್ನು ದೇವಾಲಯದೊಳಗೆ ಬಿಸಾಡ ಬಿಟ್ಟು ಹೊರಟು ಹೋಗಿ ಹುಲ್ಲು ಹಾಕಿಕೊಂಡು ಸತ್ತನು. ಅಂದ್ರೆ ದೇವ್ರಿಗೆ ಮನಸ್ಸಿತ್ತು ಅವನ್ನ ಏನೋ ಉಳಿಸಬೇಕು ಅಂತ. ಒಂದ್ಸಾರಿ ಆ ಶಿಷ್ಯರು ಕೇಳ್ತಾರೆ, ಯಾರು 12 ಜನ ಶಿಷ್ಯರು, 12 ಜನ ಶಿಷ್ಯರಲ್ಲಿ ಅವನು ಹೋಗ್ಬಿಟ್ಟಿರ್ತಾನೆ, 11 ಜನ ಶಿಷ್ಯರಿರ್ತಾರೆ. ಅವರು ಸ್ವಾಮಿ ನಿನ್ನನ್ನು ಹಿಡ್ಕೊಟ್ಟು ವಿಷಯದಲ್ಲಿ ಏನಂತ ಹೇಳುವಾಗ, ನಾವು ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದು 20, 21, 22ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, ಯೇಸು ಸ್ವಾಮಿ ಏನ್ ಹೇಳ್ತಂದ್ರೆ, ಯೇಸು ಅವನಿಗೆ, ನಾನು ಬರುವ ತನಕ ಇವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ನಿನಗೇನು, ನೀನು ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾನೆ. ಅಂದ್ರೆ ಯೇಸು ಸ್ವಾಮಿಗೆ ಅವನು ಕ್ಷಮಿಸುವಂತ ಮನಸ್ಸಿತ್ತು. ಯೇಸು ಸ್ವಾಮಿ ಅವನ್ ಶಿಕ್ಷೆ ಕೊಡ್ಬೇಕು ಅಂತಿಲ್ಲ, ನಾನು ಬರೋ ತನಕ ಅವನಿದ್ರೆ ಕ್ಷಮಿಸ್ತೀನಿ ಅಂತ ಅಲ್ಲಿ ಅರ್ಥ ಇದೆ. ಆದ್ರೆ ಅವನೇನ್ ಮಾಡ್ತಾನೆ, ಅವನ ಪಾಪಕ್ಕೆ ಪಶ್ಚಾತ್ತಾಪ ಪಡ್ಲಿಲ್ಲ, ದುಃಖ ಪಟ್ಟಷ್ಟೇ, ಪಶ್ಚಾತ್ತಾಪ ಪಟ್ಟಷ್ಟೇ, ಮಾನಸಾಂತರ ಹೊಂದಲಿಲ್ಲ. ಅವನು ಹೋಗಿ ಏನ್ ಮಾಡ್ತಾನೆ, ನೇಣು ಹಾಕೊಂಡ್ ಬಿಡ್ತಾನೆ. ಹಾಗಾಗಿ ಪ್ರಿಯರೇ, ಅನೇಕರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವಾಗ ಏನ್ ಮಾಡಬೇಕು, ಪಶ್ಚಾತ್ತಾಪ ಪಡಬೇಕು, ಕ್ಷಮಾ ಕೇಳಬೇಕು, ಮಾನಸಾಂತರ ಹೊಂದಬೇಕು. ಮಾನಸಾಂತರ ಹೊಂದುವಾಗ ದೇವರು ಏನ್ ಮಾಡ್ತಾನೆ, ಅವನು ಕ್ಷಮಿಸ್ತಾನೆ. ಇವನು ಮಾನಸಾಂತರ ಹೊಂದಲಿಲ್ಲ ಯೂದನ್. ಆದ್ರಿಂದ ಅವನು ಏನ್ ಮಾಡ್ತಾನೆ, ಅವನಾಗಿ ಅವನೇ ನೇಣು ಹಾಕೊಂಡು ಸಾಯ್ತಾನೆ. ದೇವರು ಎಲ್ಲರೂ ಪ್ರೀತಿಸುವಂತವ್ರು. ಈ ಒಂದು ಮಾತಲ್ಲಿ ನೋಡ್ರಿ ಏನ್ ಹೇಳ್ತಾನೆ, ನಾನು ಬರುವ ತನಕ ಇವನು ಇರಬೇಕೆಂದು ನನಗೆ ಮನಸ್ಸಿದ್ರೆ ಅದು ನಿನಗೇನು ಅಂತಾನೆ. ಅಂದ್ರೆ ಯೇಸು ಸ್ವಾಮಿಗೆ ಮನಸ್ಸಿದೆ, ಆ ಹಿಡ್ಕೊಟ್ಟಂತವನನ್ನು ರಕ್ಷಿಸ್ಬೇಕೆಂಬ ಅವನ ಮನಸ್ಸಿದೆ. ಆದ್ರೆ ಅವ್ರಿಗೆ ಆ ಮನಸ್ಸಿರ್ಲಿಲ್ಲ. ಅವನೇನ್ ಮಾಡಿದ್ರೆ ನೇಣು ಹಾಕೊಂಡು ಸತ್ತೋಗ್ಬಿಡ್ತಾರೆ. ಆದ್ರಿಂದ ಪ್ರಿಯರೇ, ನಾವು ಇಲ್ಲಿ ನೋಡುತ್ತೇವೆ, ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಈ ವಿಷಯಗಳೆಲ್ಲ ನಾವು ನೋಡ್ತೀವಿ. ಆದ್ರೆ ಪ್ರೀತಿಯ ದೇವ್ರ ಮಕ್ಕಳೇ, ಎಲ್ಲರೂ ಪಾಪ ಮಾಡಿರೋರೆ ನಾವು. ಪ್ರತಿಯೊಬ್ಬರ ಜೀವಿತದಲ್ಲಿ ಪಾಪದ ಕಾರ್ಯಗಳಿದೆ, ಪ್ರತಿಯೊಬ್ಬರ ಜೀವಿತದಲ್ಲಿ ಪಾಪದ ಕಾರ್ಯಗಳಿದೆ. ಆದ್ರೆ ಏನ್ ಮಾಡಬೇಕು, ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪ ಪಟ್ಟು ದೇವರ ಹತ್ರ ಕೇಳುವಾಗ ದೇವ್ರ ಏನ್ ಮಾಡ್ತಾನೆ, ಕ್ಷಮಿಸ್ತಾನ್ರಿ. ನೋಡ್ರಿ 51ನೇ ಕೀರ್ತನೆ, ಈ ಒಂದು ಸಂದರ್ಭದಲ್ಲೇ ದಾವೀದನು ಬರ್ದಿರೋದು. 51ನೇ ಕೀರ್ತನೆಯಲ್ಲಿ ಅವನೇನ್ ಮಾಡ್ತಾನೆ, 3-4ನೇ ವಚನದಲ್ಲಿ ನಾವು ನೋಡುವಾಗ, 51ನೇ ಕೀರ್ತನೆ 3-4 ವಚನಗಳಲ್ಲಿ ನೋಡುವಾಗ ಇಲ್ಲೇನ್ ಹೇಳ್ತದೆ ಅಂದ್ರೆ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪ ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿ ಕೆಟ್ಟದಾಗಿರೋದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳವಂಕಾಗಿಯೂ ಇರುತ್ತದಲ್ಲ. ಪ್ರಿಯರೇ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಪ್ಕೊಳ್ತಾ ಇದ್ದಾನೆ, ಮಾಡಿದ ತಪ್ಪನ್ನು ದೇವರ ಮುಂದೆ ಒಪ್ಕೊಳ್ತಾ ಇದ್ದಾನೆ. ಅಂತ ಒಪ್ಕೊಳ್ಳಂತ ಮನಸ್ಸು ಬೇಕು ಅವನಿಗೆ. ಯಾರಿಗೆ, ಯೂದನ್ಗೆ ಒಪ್ಕೊಳ್ಳೋ ಮನಸ್ಸಿರ್ಲಿಲ್ಲ. ಅವನು ದೇವರ ಮುಂದೆ ಬರಲೇ ಇಲ್ಲ, ಅವನು ಕ್ಷಮೆ ಕೇಳಲೇ ಇಲ್ಲ. ಅವನು ಹೋದನು,
ಏನು ಕೊನೆ ತುತ್ತು ಯೇಸು ಸ್ವಾಮಿ ಕೈಯಿಂದ ಕೊನೆ ತುತ್ತು ತಿಂದು ಆಚೆ ಹೋದನು, ಮತ್ತೆ ಒಳಗೆ ಬರಲೇ ಇಲ್ಲ. ಆದರೆ ಪೇತ್ರನು ಎಲ್ಲರೂ ಬಿಟ್ಟು ಹೋದ್ರು, ನಾನು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾನೆ. ಆ ಯೇಸು ಸ್ವಾಮಿನ ಹಿಡ್ಕೊಳ್ಳುವಾಗ ಎಲ್ಲರೂ ಓಡೋಗ್ತಾರೆ, ಪೇತ್ರನು ಓಡೋಗ್ತಾನೆ. ಆದ್ರೆ ಅವನು ಏನ್ ಮಾಡ್ತಾನೆ, ಹಿಂಬಾಲಿಸ್ತಾನೆ, ಮತ್ತೆ ವಾಪಸ್ ಬರ್ತಾನೆ. ಅಲ್ಲಿ ಏನ್ ನಡೀತು, ಹೇಗೆ ನಡೀತು ಅಂತ ಹೇಳಿ ಹಿಂಬಾಲಿಸಿ ಅವನೇನ್ ಹೇಳ್ತಾನೆ, ಎಲ್ಲರೂ ಬಿಟ್ಟು ಹೋದ್ರು ನಾನು ಬಿಟ್ಟು ಹೋಗಲ್ಲ ಅಂತ ಹೇಳಿದವನು, ನೀನು ಕೋಳಿ ಕೂಗು ಅಷ್ಟರಲ್ಲಿ 3 ಸಾರಿ ನಾನು ಗೊತ್ತಿಲ್ಲ ಅಂತ ಹೇಳ್ತೀಯ ಅಂತ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾನೆ ಅದು ನಡೀತದೆ. ಆದ್ರೆ 3 ಸಾರಿ ಆದ್ಮೇಲೆ ಅವ್ನು ಜ್ಞಾಪಿಸ್ಕೊಂಡು ಅಳ್ತಾನೆ, ಪಶ್ಚಾತ್ತಾಪ ಪಡ್ತಾನೆ, ಮತ್ತೆ ದೇವ್ರು ಬಿಡೋದಿಲ್ಲ, ಅವನು ಮತ್ತೆ ದೇವ್ರ ಹತ್ರ ಬರ್ತಾನೆ. ಹಾಗೆ ಪ್ರಿಯರೇ, ಪ್ರತಿಯೊಬ್ಬರ ಜೀವಿತದಲ್ಲಿ ಹೆಚ್ಚು ಕಡಿಮೆಗಳಿರ್ತದೆ. ಅದೇನು ಮಾಡಬೇಕು, ದೇವ್ರ ಮುಂದೆ ಒಪ್ಕೊಳ್ಬೇಕು. ಇಲ್ಲಿ ದಾವೀದನ ಏನ್ ಹೇಳ್ತಾ ಇದ್ದಾನೆ, ನಾನು ದ್ರೋಹಿ ಎಂದು ನಾನೇ ಒಪ್ಕೊಳ್ತೇನೆ, ಅಂದ್ರೆ ಮಾಡಬಾರದ ಪಾಪ ಮಾಡಿದ್ದೇನೆ, ಒಬ್ಬನ ಹೆಂಡತಿಯನ್ನು ಆಶಿಸಿದ್ದೀನಿ. ಅದು ಎಂತ ಪರವನ ಹೆಂಡತಿ ಅಂತಲ್ಲ, ಅವನ ಸೈನ್ಯದಲ್ಲೇ ಯುದ್ಧ ಮಾಡಕ್ಕಾಗಿ, ಅವನ ರಕ್ಷಣೆಗಾಗಿ, ಅವನ ದೇಶ ರಕ್ಷಣೆಗಾಗಿ ಯುದ್ಧಕ್ಕೆ ಹೋಗಿದ್ದಾನೆ, ಯುದ್ಧದಲ್ಲಿ ಸೈನಿಕನಾಗಿದ್ದಾನೆ. ಅಂತವನ ಹೆಂಡತಿನ ಇವನೇನ್ ಮಾಡ್ತಾ ಇದ್ದಾನೆ, ಕರೆದು ಆಕೆ ಒಳ್ಳೆ ಕೂಡಿದ್ದಾನೆ. ಅದು ಘೋರವಾದ ಪಾಪ ದೇವರ ದೃಷ್ಟಿಯಲ್ಲಾಗಿದೆ. ದೇವರ ದೃಷ್ಟಿಯಲ್ಲಿ ಅದು ಮಹಾಪಾಪ ಆಗಿದ್ದರಿಂದ ಸೇವಕರ ಮುಖಾಂತರ ಎಚ್ಚರಿಸಿ ಅಲ್ಲಿ ಒಂದು ಅವನು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಏನಂತ, ಈ ಮುಂದಿನ ದಿನಮಾನಗಳಲ್ಲಿ ಅವನ ಜೀವಿತದಲ್ಲಿ ಆಗದಿದ್ರು ಮುಂದಿನ ದಿನಮಾನಗಳಲ್ಲಿ ಅದೆಲ್ಲ ಆಗೋಗ್ಬಿಡ್ತದೆ. ಅವನ ಒಬ್ಬಾಕೆಯನ್ನು ಕೂಡಿದ್ರೆ ಅವನ ಹೆಂಡತಿನ ಬೇರೆಯವರು ಕೂಡುವ ರೀತಿಯಲ್ಲಿ ಅಲ್ಲಿ ಮುಂದಿನ ದಿನಗಳಲ್ಲಿ ಆಗೋಗ್ತದೆ. ಅವನು ಗುಪ್ತವಾಗಿ ಮನೆಯಲ್ಲಿ ಮಾಡಿದ್ರೆ ಅವನೇನ್ ಮಾಡ್ತಾನೆ, ಅವನ ಹೆಂಡತಿಯನ್ನ ಮಾಳಿಗೆ ಮೇಲೆ ಪೆಂಡಾಲ್ ಹಾಕಿಸಿ ಅದ್ರ ಮೇಲೆ ಆಕೆಯನ್ನ ಕೂಡುವಂತ ಸಂದರ್ಭ ಒದಗಿ ಬಂದ್ಬಿಡ್ತದೆ. ಅದು ಯಾರು, ತನ್ನ ಮಗನೇ ಆಗಿರ್ತಾನೆ. ಆ ರೀತಿ ಏನು ಕಾರ್ಯಗಳಲ್ಲಿ ನಡೆದೋಗ್ತದೆ. ಆದ್ದರಿಂದ ಪ್ರಿಯರೇ, ದೇವರ ಹತ್ರ ಅವನೇನ್ ಮಾಡ್ತಾನೆ, ಪಶ್ಚಾತ್ತಾಪ, ನಾನು ನಿನಗೆ ಪಾಪ ಮಾಡಿದ್ದೇನೆ, ನನ್ನ ಪಾಪ ಯಾವಾಗಲೂ ನನ್ನ ಮುಂದೆ ಇದೆ. ಯಾವ ಪಾಪ, ಆ ಒಂದು ಬೆತ್ಷೆಬಾಳನ್ನ, ಒಬ್ಬನ ಬೇರೆಯವನ ಹೆಂಡತಿಯನ್ನು ಆಗಿರೋಂಥವಳನ್ನ ನಿರ್ದಾಕ್ಷಿಣ್ಯವಾಗಿ ನಾನು ಕೂಡಿದ್ದು, ಆ ಪಾಪ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನು ಮಾಡಿದ್ದೇನೆ, ನಿನ್ನ ನಿರ್ಣಯವು ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿ ಇರ್ತದಲ್ಲ. ನೀನು ಏನು ಹೇಳಿದ್ಯೋ ನನಗೆ ಸೇವಕರ ಮುಖಾಂತರ ಏನೇನೋ ನನಗೆ ಶಿಕ್ಷೆ ಕೊಟ್ಟಿದ್ದೆ ಅದೆಲ್ಲ ನ್ಯಾಯವಾಗೇ ಇದೆ, ಅದು ಅನ್ಯಾಯವೇ ಇಲ್ಲ. ನಾನು ಕೇಳಿದ್ರೆ ಇನ್ನೂ ಅನೇಕ ಹೆಂಡತಿಯರು ನೀನು ಕೊಡ್ತಾ ಇದ್ದೆ, ಆದರೆ ಒಬ್ಬ ಪರಸ್ತ್ರೀಯನ್ನು ನಾನು ಮೋಹಿಸಿದೆ. ಆ ಸಮಯ ಅಂತದ್ದು ಅಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧ ನಡೆಯುವಂತ ಸಮಯದಲ್ಲಿ ಇವನ ಆಲೋಚನೆಯಲ್ಲಿದೆ, ಪಾಪದಲ್ಲಿ ಬೀಳ್ತಾ ಇದೆ. ಅವನು ಅಸಾಧ್ಯವಾದ್ರೆ ಪ್ರಾರ್ಥಿಸಬೇಕಾಯ್ತು, ದೇವರ ಸನ್ನಿಧಿಯಲ್ಲಿ ಕುತ್ಕೊಂಡು ದೇವರ ಪ್ರಾರ್ಥನೆಯಲ್ಲಿ ಇರ್ಬೇಕಾಯ್ತು. ಆದ್ರೆ ಇವನೇನ್ ಮಾಡ್ತಾನೆ, ಒಂದು ಹೆಣ್ಣಿಗಾಗಿ ಆಸೆ ಪಟ್ಟು ತನ್ನ ಕುಟುಂಬಕ್ಕೆ ನಾಶನ ತಂದು ಕೊಡ್ತಾನೆ. ಆದ್ರೆ ಅದನ್ನು ಕಂಟಿನ್ಯೂ ಮಾಡಲ್ಲ. ಮತ್ತೆ ದೇವರ ಹತ್ರ ಅವನು ಬಂದು ಪಶ್ಚಾತ್ತಾಪ ಪಡ್ತಾನೆ. ಪಶ್ಚಾತ್ತಾಪಟ್ಟು ಏನ್ ಮಾಡ್ತಾನೆ, ನಾನು ಹುಟ್ಟಿದಂದಿನ ಪಾಪಿಯೇ, ಮಾತ್ರ ಗರ್ಭದಿಂದ ಹೊಂದಿದ ದಿನದ ದ್ರೋಹಿಯೇ, ಯಥಾರ್ಥ ಚಿತ್ತವೇ ನಿನ್ನ ಸಂತೋಷ. ಏನ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನ್ರಿ. ಪ್ರಾರ್ಥನೆ ಮಾಡಿ 10ನೇ ವಚನಕ್ಕೆ ಬರುವಾಗ 51ನೇ ಕೀರ್ತನೆ 51ನೇ ಅಧ್ಯಾಯ 10ನೇ ವಚನದಲ್ಲಿ ಏನು, ದೇವರೇ ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು. ಏನು, ನನ್ನ ಪಾಪದ ಹೃದಯವನ್ನು ತೆಗೆದುಬಿಡು, ಮಲಿನವಾದ ಹೃದಯವನ್ನು ತೆಗೆದುಬಿಡು, ನನಗೆ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನನಗೆ ಒಳ್ಳೆ ಚಿತ್ತವನ್ನು ಅನುಗ್ರಹಿಸಪ್ಪ. ಈ ಒಂದು ಪಾಪದ ಚಿತ್ತ, ಪಾಪದ ಆಲೋಚನೆ, ಮೋಹಿಸುವ ಆಲೋಚನೆ, ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂತ ಆಲೋಚನೆ, ಇನ್ನೊಬ್ಬರಿಗೆ ನಷ್ಟ ಮಾಡುವಂತ ಆಲೋಚನೆ ನನ್ನನ್ನು ತೊಲಗಿಸು. ಒಳ್ಳೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನಗೆ ನೂತನಪಡಿಸು, ನನ್ನನ್ನು ನೂತನಪಡಿಸು. ಈ ಪಾಪದ ಹೃದಯವನ್ನು ತೆಗೆದುಬಿಡು, ಪಾಪದ ಆಲೋಚನೆ ತೆಗೆದುಬಿಡು. ಇನ್ನು 11ನೇ ವಚನ ಬಂದರೆ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಾನು ಯಾವಾಗ್ಲೂ ನಿನ್ನ ಸನ್ನಿಧಿಯಲ್ಲಿ ಇರಬೇಕು. ಅವನು 27ನೇ ಕೀರ್ತನೆ ಹೇಳ್ತಾನೆ, 27ನೇ ಕೀರ್ತನೆಯಲ್ಲಿ 4ನೇ ವಚನ ಅವನು ಏನ್ ಹೇಳ್ತಾನಂದ್ರೆ, ನೋಡ್ರಿ ಇಲ್ಲಿ ಏನ್ ಪ್ರಾರ್ಥನೆ ಮಾಡ್ತಾನೆ ಅಂದ್ರೆ, ಅವನು 27ನೇ ಕೀರ್ತನೆ 4ನೇ ವಚನದಲ್ಲಿ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ
ಕೇಳಿಕೊಂಡು ಅದನ್ನೇ ನೋಡುತ್ತಿರುವೆನು. ನೋಡ್ರಿ, ದೇವರ ಸನ್ನಿಧಿಯಲ್ಲಿ ಕಾಲ ಕಳಿಬೇಕಾ, ಒಂದೇ ವರ ನನ್ಗೆ ಬೇಕಾಗಿರೋದು, ಇನ್ಯಾವುದು ಬೇಡ ಅಂತ ಪ್ರಾರ್ಥನೆ ಮಾಡಿದ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಒಂದು ಹೆಣ್ಣಿಗೆ ಮೋಹಿಸ್ತಾನೆ, ಸೈತಾನಿಗೆ ಅವಕಾಶ ಕೊಟ್ಟು ಬಿಡ್ತಾನೆ, ತನ್ನ ಕಣ್ಣುಗಳಿಂದ ಪಾಪ ಮಾಡ್ತಾನೆ, ಶರೀರದಿಂದ ಪಾಪ ಮಾಡ್ತಾನೆ, ಮನಸ್ಸಿನಿಂದ ಪಾಪ ಮಾಡ್ತಾನೆ. ಆದ್ರಿಂದ ಇಲ್ಲೇನ್ ಮಾಡ್ತಾ ಇದ್ದಾನೆ, ಒಪ್ಕೊಳ್ತಾ ಇದ್ದಾನ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡಪ್ಪ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗಿಬೇಡ. ಪರಿಶುದ್ಧಾತ್ಮನು ಯಾರಲ್ಲಿ ಇರ್ತಾರೋ ಅವ್ರು ಪಾಪ ಮಾಡೋದಿಲ್ಲ, ಅವ್ರು ಸುಳ್ಳು ಹೇಳೋದಿಲ್ಲ, ಅವ್ರು ಮೋಸ ಮಾಡೋದಿಲ್ಲ, ಅವ್ರು ಪ್ರಾಣ ಹೋದ್ರೆ ಬೇಕಾದ್ರೆ ಪ್ರಾಣ ಕೊಟ್ಟು ಬಿಡ್ತಾರೆ ಹೊರತು ದೇವರ ಆಜ್ಞೆ ಒಂದು ಮೀರದೆ ದೇವರು ಏನ್ ಹೇಳ್ತಾನೋ ಅದರ ಪ್ರಕಾರ ಅವರು ನಡೀತಾರೆ. ಆದ್ರೆ ಪ್ರಿಯ ನನ್ನ ಸಹೋದರಿ, ಅವನು ಇನ್ನೂ ಒಂದು ಮಾತಾಡ್ತಾನೆ 12ನೇ ವಚನದಲ್ಲಿ, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನಿನ್ನ ರಕ್ಷಣಾ ಆನಂದವನ್ನು ತಿರುಗಿ ಅನುಭವಿಸು. ಅಂತ ಕಳ್ಕೊಂಡು ಬಿಟ್ಟಿದ್ದೀನಿ, ಪಾಪದ ಏನು ಇದು ನನ್ನ ಕಾಡ್ತಾ ಇದೆ, ಆ ಪಾಪದ ಕಾರ್ಯಗಳು ನಾನು ಕಾಡ್ತಾ ಇದೆ, ಅದು ಬಿಟ್ಟು ಹೋಗ್ತಾ ಇಲ್ಲ ದೇವರೇ. ಆದ್ರಿಂದ ನನಗೆ ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸಬೇಕು. ಮೊದಲು ನಿನ್ನ ಸನ್ನಿಧಿಯಲ್ಲಿ ಯಾವ ರೀತಿ ನಾನು ಇದ್ದನೋ, ಯಾವ ರೀತಿ ನಿನ್ನ ಆರಾಧನೆ ಮಾಡ್ತಾ ಇದ್ದನೋ, ಯಾವ ರೀತಿ ನಿನ್ನೊಟ್ಟಿಗೆ ಸಂಪರ್ಕ ಇಟ್ಕೊಂಡು ನಿನ್ನೊಂದಿಗೆ ನಾನು ಜೀವಿಸ್ತಾ ಇದ್ದನೋ, ಆ ಒಂದು ರಕ್ಷಣಾ ಆನಂದವನ್ನು ನನಗೆ ಕೊಡು. ನನ್ನಿಂದ ರಕ್ಷಣೆ ಹೋಗ್ಬಿಟ್ಟಿದೆ, ನನ್ನ ಮನಸ್ಸು ಸಮಾಧಾನ ಇಲ್ಲ, ನನ್ನ ಮನಸ್ಸು ಯಾವಾಗಲೂ ಏನೋ ಒಂದು ರೀತಿ ಕುಗ್ಗಿ ಹೋಗಿದೆ. ಆದ್ರಿಂದ ರಕ್ಷಣಾನಂದ ನಾನು ತಿರುಗಿ ಅನುಭವಿಸುವಂತೆ ಮಾಡು ಅಂದ್ರೆ ಪ್ರೇರೆ ಅವನು ಪ್ರಾರ್ಥನೆ. ನೋಡ್ರಿ, ಅನೇಕರು ಪಶ್ಚಾತ್ತಾಪದ ಪ್ರಾರ್ಥನೆ ಮಾಡ್ರಂದ್ರೆ ಆರಾಧನೆ ಮಾಡ್ತಾರೆ, ವಿಜ್ಞಾಪನೆ ಮಾಡ್ತಾರೆ. ಪಶ್ಚಾತ್ತಾಪ ಪ್ರಾರ್ಥನೆ ಬೇರೆ, ವಿಜ್ಞಾಪನೆ ಪ್ರಾರ್ಥನೆ ಬೇರೆ, ಆರಾಧನೆ ಬೇರೆ, ಪ್ರಾರ್ಥನೆ ಬೇರೆ, ಬೇರೆ ಬೇರೆ ಇದೆ. ಪಶ್ಚಾತ್ತಾಪ ಪ್ರಾರ್ಥನೆ ಅಂದ್ರೆ ಕಣ್ಣಲ್ಲಿ ನೀರು ಬರಬೇಕು, ಹೃದಯ ಕುಗ್ಗಿಸ್ಕೋಬೇಕು, ಇಡೀ ತನ್ನ ಶರೀರ ತಾನು ಜಜ್ಕೋಬೇಕು, ತನ್ನ ಶರೀರ ತಾನು ಜಜ್ಜಿಕೊಂಡು ತಲೆ ಬಾಗಿ ತಲೆ ಕೂಡ ಮೇಲೆ ಕೆತ್ತಲಾರದೆ ಇಡೀ ಹೃದಯವೆಲ್ಲ ನಡಗ್ತಾ ಇರಬೇಕು. ಪಶ್ಚಾತ್ತಾಪ ಅಂದ್ರೆ ತಾನು ಪಾಪ ತನ್ನ ಮುಂದೆ ಕಾಣಿಸ್ಕೊಳ್ಬೇಕು, ಮನವರಿಕೆ ಆಗ್ಬೇಕು. ಆ ರೀತಿ ಕುಗ್ಗಿದ ಮನಸ್ಸಿನಿಂದ, ದೀನ ಮನಸ್ಸಿನಿಂದ, ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡುವಾಗ ಅಯ್ಯೋ ನೀನು ಎಷ್ಟು ಜಜ್ಜಿಕೊಂತೀಯೋ, ಎಷ್ಟು ಇನ್ನು ಹೆಚ್ಚಾಗಿ ದೇವ್ರ ಮುಂದೆ ತಗ್ಗಿಸ್ಕೊಳ್ತೀಯೋ ಅವಾಗ ದೇವ್ರು ನಿನ್ನನ್ನ ಅಷ್ಟು ಮೇಲಾಗಿ ಆಶೀರ್ವಾದ ಮಾಡ್ತಾನೆ. ಆವಾಗ ನಿನ್ನ ಪಾಪವನ್ನು ತನ್ನ ರಕ್ತದಿಂದ ಆತನು ತೊಳೆದು ಶುದ್ಧೀಕರಿಸ್ತಾನೆ. ನೋಟಕ್ಕೆ ಮಾತ್ರ ಪ್ರಾರ್ಥನೆ, ನೋಟಕ್ಕೆ ಮಾತ್ರ ಆರಾಧನೆ, ನೋಟಕ್ಕೆ ಮಾತ್ರ ದೇವ ಭಯಭಕ್ತಿ ತೋರಿಸಿದರೆ ದೇವರು ಕ್ಷಮಿಸೋದಿಲ್ಲ, ಅಂತ ಆಶೀರ್ವಾದ ಕೊಡೋದಿಲ್ಲ, ಆ ರಕ್ಷಣಾ ಅನುಭವಿಸಲಿಕ್ಕೆ ಸಾಧ್ಯವೇನೇ ಇರೋದಿಲ್ಲ ರೀ. ಆದ್ರಿಂದ ಅವನು ಏನ್ ಹೇಳ್ತಾನೆ, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ನನ್ಗೆ ಒಳ್ಳೆ ಮನಸ್ಸು ನೀನೇ ಹುಟ್ಟಿಸ್ಬೇಕಪ್ಪ, ಈ ಲೋಕದಲ್ಲಿ ಯಾರು ಆಗಲ್ಲ, ನಿನ್ನ ಆಧಾರ ನಾನು ಬೇಕು. ಓಕೆ, ಹಾಡುಗಾರ ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಎಂಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ, ಎಂಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ನೋಡ್ರಿ, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಆಧಾರ ನೀನಾಗ್ಬೇಕಪ್ಪ. ನಾನು ಬಾಳ ಬೆಳಗ್ಬೇಕಂದ್ರೆ, ನಾನು ಜೀವಿಸ್ಬೇಕಂದ್ರೆ, ನಾನು ನಿನ್ನ ಸನ್ನಿಧಿಯನ್ನು ಅನುಭವಿಸ್ಬೇಕಂದ್ರೆ, ನಿನ್ನೊಂದಿಗೆ ಜೀವಿಸ್ಬೇಕಂದ್ರೆ ನನ್ಗೆ ಆಧಾರವಾಗು, ನನಗೆ ನೀನು ಆಧಾರನಾಗಿರು ಅಂತೇಳಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮತ್ತು 13ನೇ ವಚನ ನೋಡುವಾಗ, ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ನನ್ನ ಪಾಪದ ಜೀವಿತನ್ನ ದೇವರು ಈ ರೀತಿ ಪರಿಹರಿಸಿದ, ನಾನು ಈ ರೀತಿ ಮಾರ್ಪಡಿಸಿದ್ದಾನೆ ಅಂತೇಳಿ ನಾನು ಶುದ್ಧ ಹೃದಯ ಹೊಂದಿಕೊಂಡು ನಾನೇನ್ ಮಾಡ್ತೇನೆ, ಈ ಲೋಕದಲ್ಲಿ ಇನ್ನೂ ದ್ರೋಹಿಗಳಿದ್ದಾರಲ್ಲ, ಪಾಪಗಳಿದ್ದಾರಲ್ಲ, ಅವರೆಲ್ಲರಿಗೂ ನಿನ್ನ ವಾಕ್ಯವನ್ನು, ನಿನ್ನ ಮಾರ್ಗವನ್ನು ನಾನು ಬೋಧಿಸ್ತೇನೆ. ದೇವರ ಮಾರ್ಗ ಹೀಗಿದೆ, ದೇವರ ಮಾರ್ಗ ಇಲ್ಲಾಂದ್ರೆ ಯಾರು ಪರಲೋಕಕ್ಕೆ ಸೇರಕ್ಕಾಗಲ್ಲ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಅಂತ ಹೇಳ್ತಾರೆ.
ಹಾಗಾಗಿ ನಿನ್ನ ಮಾರ್ಗವನ್ನು ನಾನು ಈ ಲೋಕದಲ್ಲಿ ಜೀವಿಸುವಂತ ದ್ರೋಹಿಗಳಿಗೆ ಬೋಧಿಸಿ ಅವರು ಸರಿಯಾದ ದಾರಿಯಲ್ಲಿ ನಡೆಸ್ತೇನೆ ಅಂತೇಳಿ ಅವರು ಪಾಪಿಗಳಿಂದ ಕಡೆಗೆ ತಿಳ್ಕೊಳ್ಳೋರು. ಪಾಪದಲ್ಲಿ ಇರುವಂತ ನನ್ನ ಹಾಗೆ ಪಾಪ ಮಾಡಿದಂಥವ್ರು ಎಷ್ಟೋ ಜನರು ಈ ಲೋಕದಲ್ಲಿದ್ದಾರೆ. ಅವರೆಲ್ಲರೂ ಕಡೆಗೆ ತಿಳ್ಕೊಳ್ಳೋರು. ಅವ್ರಿಗೆ ನಾನು ಮಾದರಿಯಾಗಿರ್ತೀನಿ. ಹಾಗಾಗಿ ನಾನು ಏನ್ ಮಾಡು, ನನ್ನ ಸಿದ್ಧ ಮನಸ್ಸು ಕೊಡು, ರಕ್ಷಣಾನನ್ನು ತಿರುಗಿ ಅನುಭವಿಸುವಂತೆ ಮಾಡು, ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗಿಬೇಡ, ನಿನ್ನ ಸನ್ನಿಧಿಯಿಂದ ನಾನು ತಳ್ಳಬೇಡ, ಶುದ್ಧ ಹೃದಯ ನನಗೆ ನಿರ್ಮಿಸು, ನೂತನ ಮನಸ್ಸನ್ನು ನನಗೆ ಅನುಗ್ರಹಿಸುವಂತ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗೆ ದೇವರೇ, ನನ್ನ ರಕ್ಷಣಾಕರ್ತನೇ, ಪ್ರಾಣ ಹತ್ತಿದ ರಕ್ತ ಅಪರಾಧದಿಂದ ನನ್ನ ಬಿಡಿಸು, ಆಗ ನನ್ನ ನಾಲಿಗೆಯು ಉತ್ಸಾಹದಿಂದ ನಿನ್ನ ಸತ್ಯ ಸಂಗತಿಯನ್ನು ಕೊಂಡಾಡುವುದು ಅಂತ ಹೇಳ್ತಾ ಇದ್ದಾರೆ. ಆತನ ಪ್ರಿಯನ ಸಹೋದರ ಸಹೋದರಿ, ನಾವೇನ್ ಮಾಡ್ಬೇಕಂದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ದೇವರ ಹತ್ರ ಪ್ರಾರ್ಥನೆ ಮಾಡೋದು ಈ ಉಪವಾಸ ಪ್ರಾರ್ಥನೆಗಳಲ್ಲಿ ಎಷ್ಟು ಹೆಚ್ಚಾಗಿ ನೀನು ಪ್ರಾರ್ಥನೆ ಮಾಡ್ತೀಯೋ, ಎಷ್ಟು ನಿನ್ನ ಪಾಪದ ಅರಿಕೆಯನ್ನು ಮಾಡ್ತೀಯೋ, ಎಷ್ಟು ದೇವರು ನೀನು ಮನಸ್ಸಲ್ಲಿ ಕಾರ್ಯ ಮಾಡಬೇಕು, ಒಂದು ಸಮಾಧಾನ ಆತನ ಕೊಡಬೇಕು. ಅಲ್ಲಿ ತನಕ ನೀನೇನ್ ಮಾಡಬೇಕು, ದೇವರೊಟ್ಟಿಗೆ ನೀನು ಸಮಯ ಕಳಿಬೇಕು, ದೇವರೊಂದಿಗೆ ನೀನು ಸಮಯ ಕಳಿಬೇಕು. ಆಗ ದೇವರು ಏನ್ ಮಾಡ್ತಾನೆ, ನೀನು ಕಾಪಾಡುವಾತನಾಗಿದೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ನಾವೇನ್ ಮಾಡ್ಬೇಕಂದ್ರೆ ಅಲ್ಲಿ 2 ಸಮುವೇಲ 12ನೇ ಅಧ್ಯಾಯ 13ನೇ ವಚನ ಹೇಳಿದ್ದು, ನಾತಾನ್ ದಾವೀದನಿಗೆ, ಕರ್ತನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ ಅಂತ ಹೇಳಿದ ರೀತಿಯಲ್ಲಿ ದೇವರು ಇವತ್ತು ನಿನ್ನ ಪಾಪನ ಕ್ಷಮಿಸಿ, ನೀನು ಸಾಯದ ಹಾಗೆ, ನೀನು ನರಕಕ್ಕೆ ಹೋಗದ ಹಾಗೆ, ನೀನು ಪರಲೋಕಕ್ಕೆ ಸೇರುವ ಹಾಗೆ ಆ ಯೇಸು ಕ್ರಿಸ್ತನ ನಿನ್ನ ಆಶೀರ್ವಾದ ಮಾಡ್ಲಿಕ್ಕಿದ್ದಾನೆ. ಆದ್ದರಿಂದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನ ಎಲ್ಲ ಪಾಪಗಳ ಹರಿಕೆ ಮಾಡಿ ಹೊತ್ತುಕೋ. ಅದರ ಕ್ಷಮಾಪಣೆ ಒಂದು ಮಾನಸಾಂತರ ಕೊಡು. ಆತನ ರಕ್ತದಿಂದ ನಿನ್ನನ್ನು ಶುದ್ಧೀಕರಿಸಿ ನಿನ್ಗೆ ನೂತನ ಮನಸ್ಸನ್ನ, ನೂತನ ಹೃದಯನ, ನೂತನ ಆಲೋಚನೆ ಕೊಟ್ಟು ತನ್ನ ಪರಿಶುದ್ಧಾತ್ಮ ನಿನ್ನಲ್ಲಿ ಇಟ್ಟು ತನಗಾಗಿ ಜೀವಿಸುವ ಹಾಗೆ ಆ ಕರ್ತನ ಮಾಡಲಿ. ಆಮೇನ್, ಆಮೇನ್, ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನೆ ಸ್ವಾಮಿ. ಈ ರೀತಿಯಾಗಿ ಒಂದು ಪ್ರಾರ್ಥನೆ ಮಾಡ್ಲಿಕ್ಕೆ ದೇವರೇ, ನಿನ್ನ ವಾಕ್ಯ ಧ್ಯಾನ ಮಾಡ್ಲಿಕ್ಕೆ ದೇವರೇ ನೀವು ಅವಕಾಶ ಕೊಟ್ಟಿದ್ಯಪ್ಪ. ಈ ಮಾತುಗಳು ಯಾರ್ಯಾರು ಕೇಳ್ತಾ ಇದ್ದಾರೋ ಸ್ವಾಮಿ, ಯಾರು ಕೇಳ್ತಾರೋ ಸ್ವಾಮಿ, ಅವರೆಲ್ಲರೂ ನೀನು ಆಶ್ರಯಿಸಪ್ಪ. ದಾವೀದನ ಯಾವ ರೀತಿ ಪಶ್ಚಾತ್ತಾಪಟ್ಟನೋ, ದಾವೀದನ ಯಾವ ರೀತಿ ನಿನ್ನ ಹತ್ರ ಮೊರೆ ಇಟ್ಟನೋ, ಆ ದಾವೀದನ ಯಾವ ರೀತಿ ಕ್ಷಮಿಸಿ ಮನ್ನಿಸಿ ನೂತನ ಹೃದಯವನ್ನು ಕೊಟ್ಟು ಮುಪ್ಪಿನ ತನಕ ದೀರ್ಘಾಯುಷ ಕೊಟ್ಟು ನನ್ನ ಹೃದಯಾನುಸಾರನು ಎಂಬುದಾಗಿ ದಾವೀದನಿಗೊಂದು ಬಿರುದು ಕೊಟ್ಟಿಯೋ ಸ್ವಾಮಿ. ಅದೇ ರೀತಿಯಲ್ಲಿ ದಾವೀದನ ಒಂದು ಪಶ್ಚಾತ್ತಾಪ, ದಾವೀದನ ಒಂದು ಮಾನಸಾಂತರ ನಮಗೂ ಕೊಟ್ಟು, ನನಗೂ ಕೊಟ್ಟು, ಎಲ್ಲರಿಗೂ ಕೊಟ್ಟು ನೀನು ಆಶೀರ್ವದಿಸಬೇಕೆಂಬುದಾಗಿ ಈ ವಾಕ್ಯ ಕೇಳುವ ಎಲ್ಲರೂ ನಿನ್ನ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್.